ವೇದವಾಕ್ಯವನ್ನೆಲ್ಲ ಬೋಧದಿಂಕನ್ನಡರಿ ಬೋಧಿಸುತ್ತ ಜನರ ವೇದ ಮತಿ ಕೆಡಿಸಿರುವ ಸಾಧು ನಿಜಗುಣಿಗೆ ಮಣಿಯುವೆನೋ ಸಾಧು ನಿಜಗುಣಿಗೆ ಮಣಿಯುವೆನೋ ನಿಜವನ್ನರಿಸುವ ಶ್ರೀ ನಿಜ ಗುಣಿಯ ಗ್ರಂಥವನು ನಿಜವಾಗಿ ಒಡಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನೋ ಬದ್ಧ ಜೀವನಿಗೆಲ್ಲ ಅದ್ವೈತ ಬೋಧಾಯಿ ಸುಖರನ್ನಾಗಿ ಕೈದ ಶ್ರೀ ಜಡಿಸಿದ್ದ ಸಿದ್ಧಾರೂಢರಿಗೆ ನಟನಂತೆ ಸಿದ್ಧಾರೂಢರಿಗೆ ನಟನಂತೆ ಬಾಳ ಬಲ ವೇದಾಂತ ಕೇಸರಿ ಬಾಳ ಗಂಜಯ ಕೇಳುವ ತನಕ ಬಾಳ ಕೂಗುತ್ತಲಿರ್ಪವೇ ಶಾಸ್ತ್ರವೆಂಬುವ ನರಿಗಳು ಬಾಳ ಶಕ್ತಿಯ ಸಿಂಹ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು अनंत जन्म संप्राप्त कर्म बंध विदायिनी आत्मा ज्ञान प्रदानेन तस्मै श्री गुरुवे नमः। सिद्ध सद्गुरुपादाब्जं जननी जनकस्ततः तत्त्वोपदेशकर्तारं नत्वा भक्तिपुरस्सरम् जगदादि जगद्गुरु अद्वैत सार्वभौम भक्ತರ ಮುಕ್ತರ ಕಲ್ಪವೃಕ್ಷ ಕಾಮಧೇನು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಪಾದಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಪೂಜಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮಾರ್ಥ ಗೀತೆ ಎನ್ನುವ ಗ್ರಂಥದ 11ನೇ ಗತಿಯ ಜೀವನ್ಮುಕ್ತರ ಲಕ್ಷಣದ 8ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ನಿನ್ನೆ ದಿನ ಬಹಳ ವಿಶಾಲವಾಗಿ ಯಾವ ಜೀವತೆಯನ್ನು ಉಳಿದಂಥ ನಿಜ ಶಾಂತಿಯನ್ನು ಪಡೆದಂಥ ಆ ದಿವ್ಯ ಯೋಗಿಯನ್ನು ಶರಣು ಹೋಗಿ ಪ್ರೀತಿಯಿಂದ ಆತನ ಸೇವಾದಿಗಳಲ್ಲಿ ಮಾಡಿ ಆತನಿಗೆ ಎಲ್ಲ ಭೋಗ ಭಾಗ್ಯಗಳು ಆಗಲೇ ಕೈ ಸೇರುವವು. ಆಗಳೆಂದ್ರೇನು? ಸೂರ್ಯ ಉದಯ ಕಾಲ ಆದಂಗೆಲ್ಲ ಕತ್ತಲು ಹೇಗೆ ಹೋಗುತ್ತದೆಯೋ, ಇವತ್ತು ಸೂರ್ಯ ಹುಟ್ಟಿದರೆ ನಾಳೆಗೆ ಹೋಗೋದಿಲ್ಲ ಕತ್ತಲು. ಸೂರ್ಯನ ಬೆಳಕು ಹಿಂಗೆ ಬರ್ತದೆ, ಹಿಂಗೆ ಕತ್ತಲು ಹೋಗ್ತದೆ.
ಅದರಂತೆ ಈ ಅವಸ್ಥೆಯ ಜ್ಞಾನ ಯಾವಾಗ ಬಲಿತದ, ಅಜ್ಞಾನ ಅನ್ನುವಂಥದ್ದು ಆ ಕ್ಷಣದಲ್ಲಿ ಹೋಗಿ ಜ್ಞಾನದ ಉದಯವಾಗಿ ಆ ಮಹಾ ದಿವ್ಯ ಯೋಗಿಯಾಗಿ ಆತನಿಗೆ ಎಲ್ಲವೂ ತತ್ಕಾಲಕ್ಕೆ ತಕ್ಷಣದಲ್ಲಿ ಕೈ ಸೇರ್ತವ. ಅಂದ್ರೇನು? ಪ್ರಾಪ್ತಿ ಆಗ್ತವಂತ ಅರ್ಥ. ಈ 8ನೇ ನುಡಿಯಲ್ಲಿ ಅಂಥ ಅಖಂಡ ಸ್ವರೂಪ ಸಚ್ಚಿದಾನಂದ ರೂಪವೇ ನಾನಂತ ದೃಢ ಆಗ್ಯದಲ್ಲಿ. ಆ ದೃಢ ಆದಂಥ ನೆರೆ ತಿಳಿಸುತ್ತ ನೀನು ಅದ್ವಯ ಯೋಗಿ ಅರಿದ ಆಗಲೇ ಮುಕ್ತನು ತಾನಾಗಿ ಈಕ್ಷಿಸಲೆಲ್ಲ ನಿರ್ಮಲವಾದ ಸಾಕ್ಷಿ ನಿರ್ವಾಣಕೇಣೆಯಾದ ತೂರ್ಯ ಪದದ ನಿಬಿಡಭ್ಯಾಸದವಳು ವರಿಯನರಿವ ನಲ್ತವನ ಅಲ್ತಯೋಳು ಪೂರ್ವದ ಜಾತಿ ಸ್ಮರಣಾಧಿಕವ ಸಾರ್ವಭೌಮ ಚೇಷ್ಟಾ ಸಾಂಗಿಕವ ಕಲ್ಪನೆಯಂ ಪರಿಕಲ್ಪಿಸಲ್ಲಕ್ಕೂ ಕಲ್ಪಶತಗಳನ್ನು ಉಳಿದಿರಲ್ಲಕ್ಕೂ ಒಲಿದೊಲೆ ಒಲಿದಂತೂ ಹುಟ್ಟೆಯಕ್ಕೂ ಬಳಿಕೊಲ್ಲ ದೊಡ್ಡಿದಂತೆ ಬಕ್ಕು ಅಂತ ಇಲ್ಲಿ ಹೇಳ್ತಾರೆ. ಅದು ಒಲಿದೊಲಿದಂತುಂಟೆಯಕ್ಕೂ ಅಂದರೆ ಸಂತೋಷ ಆದಂಗಲ್ಲ ಆತನ ಅವಸ್ಥೆ ವಿಚಿತ್ರವಾಗಿ ಇರ್ತವ ಅಂತ ಲಕ್ಷಣದಿಂದ ಹೇ ಸುತನೆ ಅಂದರೆ ಎಲೈ ಶಿಷ್ಯನಾದ ಶ್ರೀರಾಮಚಂದ್ರನೇ ಕೇಳು. ಯಾವಾಗ ಈ ರೀತಿಯಾಗಿ ಚೆನ್ನಾಗಿ ನಿನ್ನ ಸ್ವರೂಪವನ್ನು ತಿಳಿದುಕೊಂಡಾಗ ನೀನು ಯಾರಾದಿ ಅಂದರೆ ಸಚ್ಚಿದಾನಂದ ಸ್ವರೂಪವೇ ನಾನೆಂಬ ನಿಶ್ಚಯ ಜ್ಞಾನವುಳ್ಳಾಗಿ. ಏನಾಯಿತು? ಸಚ್ಚಿದಾನಂದ ಸ್ವರೂಪವೇ ನಾನು ಅಂತ ನಿಶ್ಚಯ ಜ್ಞಾನ. ಇಲ್ಲಿ 3 ಸಂಶಯಗಳು ರಹಿತವಾದ ಜ್ಞಾನ. ಇಲ್ಲಿ ಸಂಶಯ ಭಾವ ಉಳಿದಿಲ್ಲ, ಅಸಂಭಾವ ಇಲ್ಲ, ವಿಪರೀತ ಭಾವ ಕೂಡ ರಹಿತನಾಗಿ ಇರುವಂತಹ ಜ್ಞಾನವುಳ್ಳ ಯೋಗಿಯು ಯಾವಾಗ ತನ್ನ ಸ್ವರೂಪವನ್ನು ತಿಳ್ಕೊಂಡನು ಆ ವಿಚಾರವನ್ನು ಮಾಡಿ ನೋಡಲು ವರ್ತಮಾನ ಕಾಲದಲ್ಲಿ ಯಾರಾದರೂ ಆ ಮೋಕ್ಷಕ್ಕೆ ಸಮಾನವಾದ ಅತಿ ಪರಿಶುದ್ಧವಾದಂಥ ಆ ಅವಸ್ಥೆ ಮತ್ತೊಂದಿಲ್ಲ ಅಂತ. ಇವ್ಯಾವ ತೂರ್ಯಾತ್ಯದ ಈ ಅವಸ್ಥೆಗಳು ಕೂಡ ಇಲ್ಲ ಅಂತ. ಪರಿಶುದ್ಧವಾದಲ್ಲಿ ಏನಾದಂತ ಅಲ್ಲಿ ಕಲ್ಮಸಿದ್ದಲ್ಲಿ ಇರ್ತಾವ. ಆ ಕಾರಣ ಏಕ ವಸ್ತುವಿನಲ್ಲಿ ಸ್ಥಿತಿ ಉಳ್ಳವನು ಈಕ್ಷಿಸ ಎಲ್ಲ ನಿರ್ಮಲವಾದಂದ್ರು. ಯಾವುದನ್ನು ನೋಡ್ತಾನ ನೋಡಿದ್ದೆಲ್ಲವೋ ತಾನೇ ತಾನಾಗಿ ವಿಚಾರವನ್ನು ಮಾಡಿ ನೋಡಲು ಸ್ಪಷ್ಟವಾದ ಪ್ರತ್ಯಕ್ಷ ನಿರ್ಮಾಣಕ್ಕೆ ಮೋಕ್ಷವಾದ ತೂರ್ಯ ಪದ ಉಂಟಲ್ಲ, ಆ ಪದಕ್ಕೆ ಇನ್ನೊಂದು ಪದವಿ ಎಣೆಯುಂಟೆ ಎಂದು ಸಮಾನವಾದದ್ದು ಏನಾದರೂ ಇದೆ ಏನು ಅಂದರೆ ಏನೂ ಇಲ್ಲ. ಅಲ್ಲೇ ತಾನೇ ತಾನಾಗಿ ಯಾವಾಗಲೂ ಆತ ಅಹಂ ಬ್ರಹ್ಮಾಸ್ಮಿ ಎಂಬುದಾಗಿ ಬ್ರಹ್ಮಾಭಿನ್ನ ಪ್ರತ್ಯಗಾತ್ಮ ಸ್ವರೂಪ ಅನುಸಂಧಾನ ಮಾಡುತ್ತಾನೆ. ಆತ್ಮನಿಗಿಂತ ಪರಮಾತ್ಮನಿಗಿಂತ ಈಶ್ವರನಿಗಿಂತ ಏನು ಕರಿತೀವಿ ನಾವೆಲ್ಲ ಶಬ್ದ, ಆ ಪರಮಾತ್ಮನಿಗಿಂತ ನಾನು ಬೇರೆ ಅನ್ನುವುದನ್ನು ಬಿಟ್ಟು ಬೇರೆ ಯಾವುದು ಇಲ್ಲ ಅಂತ ಅನುಸಂಧಾನ ಮಾಡ್ತಾನೆ. ನಾವು ಶಾಸ್ತ್ರ ಕೇಳಿ ನಾವು ಅನುಸಂಧಾನ ಮಾಡ್ತೀವಿ, ಮತ್ತೆ ಪರಮಾತ್ಮ ಬೇರೆಪ್ಪ, ಜೀವಾತ್ಮ ಬೇರೆ. ಈ ಜೀವಾತ್ಮ ಪರಮಾತ್ಮ ಆಗಲಿಕ್ಕೆ ಹೇಗೆ ಸಾಧ್ಯ ಅನ್ನುವಂಥ ಅನುಸಂಧಾನ ನಾವು ಮಾಡ್ತೀವಿ. ದೃಢಜ್ಞಾನಿಗೆ ಬೇರೆ ಅಲ್ಲ ಅಂತ ಅನುಸಂಧಾನ ಮಾಡ್ತಾನೆ. ಬೇರೆ ಅಂತ ನಾವು ಮಾಡ್ತೀವಿ, ಬೇರೆ ಅಲ್ಲ ಅಂತ ಅವ್ರು ಮಾಡ್ತಾರೆ. ಹಾಗಾಗಿ ಇಂಥ ಜ್ಞಾನ ಯೋಗವನ್ನು ಮಾಡುವುದರಿಂದ ಅನೇಕ ಜನ್ಮಾಂತರದ ಸ್ಮೃತಿ ಅಂದ್ರೆ ಪೂರ್ವದ ಜಾತಿ ಸ್ಮರಣಾಧಿಕವ ಸಾರ್ವಭೌಮ ಶ್ರೇಷ್ಠ ಸಾಂಘಿಕವ
ಆತನಿಗೆ ಏನು ಆಗಬಾರದು ಎಲ್ಲ ಸ್ಮೃತಿ ಬರ್ತಾವಂತ. ಪೂರ್ವದ ಹಿಂದಿನ ಜನ್ಮಾಂತರದ ಸ್ಮೃತಿಯು ಆಗುತ್ತದೆ ಮತ್ತು ಎಲ್ಲ ಲೋಕಗಳನ್ನು ಕೂತಲ್ಲೇ ಕೂತು ನೋಡುವಂತ ಸಾರ್ವಭೌಮತ್ವ ಪ್ರಾಪ್ತಿ ಆಗ್ತದೆ. ಎಲ್ಲಿ ಈ ಮನೆಯಲ್ಲಿ, ಈ ಊರಲ್ಲಿ, ಈ ಓಣಿ ಜಿಲ್ಲಾ ಅಲ್ಲ, ಲೋಕಗಳಲ್ಲಿ ಏನು ನಡೀತದ ಅನ್ನೋದು ಕೂಡ ನೋಡುವಂತ ಶಕ್ತಿ ಸಾಮರ್ಥ್ಯ ಆತಗೆ ಒದಗಿ ಬರ್ತದೆ. ಹಾಗಾಗಿ ಮತ್ತು ತಾನು ಆಳಬಹುದು ಲೋಕಗಳನ್ನು, ಅಥವಾ ಆ ಲೋಕಗಳಲ್ಲಿ ತಾನು ಕೂಡ ಇರಬಹುದು. ಯಾವಾಗ ಇಷ್ಟವಿದ್ದರೆ. ಇಲ್ಲಪ್ಪ ಇಲ್ಲಿ ಬಹಳ ಚಲೋ ಆದ, ಸ್ವಲ್ಪ ಇರೋಣ ಅಂತಂದ್ರೆ ಅವನು ಯಾರ ಅಪ್ಪಣೆಯನ್ನು ಕೇಳಬೇಕಾಗಿಲ್ಲ. ಅವನಿದ್ರೆ ನೀನು ಯಾರು ಅಂತ ಕೇಳುವ ಯಾವ ದೇವತೆಗಳಿಲ್ಲ. ಸ್ವಇಚ್ಛೆ. ಹಾಗೆ ಆತ ಸಂತೋಷವಾಗಿರಬಹುದಂದ್ರು, ದುಃಖದಿಂದ ಇರೋದಲ್ಲ, ಸಂತೋಷವಾಗಿರೋದು. ಇಷ್ಟವಿರದಿದ್ದರೆ ಇದ್ದ ಹಾಗೆ ಇರಬಹುದು, ತನ್ನ ಸ್ವರೂಪ ಸ್ಥಿತಿಯಲ್ಲೇ ಎಲ್ಲಿ ಇರಬೇಕು ಅಂತ ಅಲ್ಲೇ ಇರಬಹುದು, ಇಲ್ಲಿನೂ ಇರಬಹುದು. ಅಂದರೆ ಆತನಿಗೆ ಸಾರ್ವಭೌಮತ್ವ, ಸರ್ವವನ್ನ ಆಳುವಂತ ರಾಜನು ಆರಲ್ಲ ಜಗತ್ತಿನಲ್ಲಿ. ಆದರೆ ಸಾರ್ವಭೌಮ ರಾಜನು ಪರಾಧೀನನಾಗದೆ ಹೇಗೆ ಸ್ವತಂತ್ರವಾಗಿರುವನು? ಸಾರ್ವಭೌಮ ಅಂದ್ರೆ ಎಲ್ಲ ರಾಜರು ಆತಗ ಶರಣಾಗತರಾಗ್ತಾರೆ. ಸಾರ್ವಭೌಮ ಅಂದ್ರೆ ಇಡೀ ರಾಜರಿಗೆ ಅಧಿಪತಿ. ಅವನು ಹೇಳಿದಂಗೆ ಈ ರಾಜರಿಗೆ ಕೇಳಬೇಕು ವಿನಃ ಈ ರಾಜರಿಗೆ ಕೇಳಿದಂಗೆ ಆ ಸಾರ್ವಭೌಮ ರಾಜ ಕೇಳಂಗಿಲ್ಲ, ಅವನ ಅಧೀನ. ಹಾಗಾಗಿ ಇವನಾದರೂ ಸರ್ವಾತ್ಮಕ ತತ್ವದಿಂದ ಸರ್ವಲೋಕಗಳ ಸಾರ್ವಭೌಮನಾದ್ದರಿಂದ ಇವನ ಮೇಲೆ ಆಜ್ಞೆಯನ್ನು ಮಾಡುವವರು ಯಾರು ಇಲ್ಲ ಅಂದ್ರು. ಆತ್ಮಜ್ಞಾನಿಗೆ ಆಜ್ಞೆಯನ್ನು ಮಾಡುವವರು ಯಾರು ಇಲ್ಲ. ಯಾಕಂದ್ರೆ ಎಲ್ಲ ಲೋಕಕ್ಕೂ ಲೋಕದ ಜೀವಿಗಳಿಗೆ ಆಧಾರವೇ ತಾನಾಗಿದ್ದಾಗ ತನ್ನ ಆಶ್ರಯದಲ್ಲೇ 14 ಲೋಕಗಳಿರುವಾಗ ಮತ್ತೊಂದು ಲೋಕದ ಆಶ್ರಯವನ್ನ ಪಡಿಬೇಕಂತ ಆಸೆ ಆತಗಿಲ್ಲ. ಸರ್ವಾಂತರ್ಯಾಮಿ ಅಂತ ಎಲ್ಲ ಲೋಕದಲ್ಲಿ ತಾನೇ ಅನ. ಹೀಗೆ ಅವನ ಮೇಲೆ ಆಜ್ಞೆ ಮಾಡುವರು ಯಾರಿಲ್ಲ ಅಂದ್ರೆ ನೋಡ್ರಿ. ಹೀಗೆ ತನ್ನ ಇಚ್ಛೆ ಅನುಸಾರ ಇರಬಹುದು. ಇಲ್ರಿ ದೇಹ ತ್ಯಾಗ ಮಾಡನ ಜ್ಞಾನಿ ಯಾವ ಆತ್ಮಜ್ಞಾನ ಆಗಿ ದೃಢ ಆಗ್ಯದ, ಕರ್ಮವಶದಿಂದ ಭೌತಿಕವಾದ ದೇಹ ಆದ. ಈ ಭೌತಿಕವಾದ ಸ್ಥೂಲ ದೇಹದ ಪೂರ್ವದ ಸಂಬಂಧಗಳಾವಲ್ಲ. ಪೂರ್ವದ ಸಂಬಂಧ ಏನದ? ತಂದೆ ತಾಯಿ. ಮತ್ತೆ ಮೊದಲೇ ಆಗ್ಯದ ನಿನಗೆ ಅಜ್ಞಾನ. ಹೊರಗಲ ಬಂದ್ಮೇಲೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಬಂಧು ಬಳಗ ಇವುಗಳ ಸಂಬಂಧ ಆದರೂ ಇರ್ತದೇನು ಜ್ಞಾನಿಗೆ ಅಂತ ವಿಚಾರ ಮಾಡಿದರೆ, ಆ ಜ್ಞಾನಿಗೆ ಅದು ಇರ್ತದ. ಹೇಗಿರ್ತದಂದ್ರೆ ಸುಟ್ಟ ಬಟ್ಟೆಯಂತೆ, ಹುರಿದ ಬೀಜದಂತೆ ಸುಟ್ಟ ಬಟ್ಟೆಯಂತೆ ಇರ್ತದಷ್ಟೇ. ಅವು ತೊಡಲಕ್ಕೂ ಬರಂಗಿಲ್ಲ, ಬೀಜ ಬಿತ್ತಕ್ಕೂ ಬರಂಗಿಲ್ಲ. ಯಾಕಂದ್ರೆ ಆ ಜ್ಞಾನಿಗಳು ವಿಚಾರ ಮಾಡ್ಯಾರ, ಈ ತಂದೆ ಪೂರ್ವದ ತಂದೆ ತಾಯಿಯಾರಲ್ಲ, ಅವರು ಮೊದಲು ಇದ್ರೇನು? ಈ ಶರೀರ ಬರೋಕ್ಕಿಂತ ಮುಂಚೆ ಅವ್ರು ಇದ್ದಿಲ್ಲ. ಈ ಶರೀರ ನಾಶ ಆದ್ಮೇಲೆ ಅವರು ಇರಂಗಿಲ್ಲ. ಅವಾಗೂ ತಂದೆ ತಾಯಿ ಇಲ್ಲ. ಶರೀರ ಬರೋದಕ್ಕಿಂತ ಮುಂಚೆ ತಂದೆ ತಾಯಿ ಇಲ್ಲ. ಮತ್ತೆ ಹೆಂಡತಿ ಮಕ್ಕಳು
ಮೊದಲಿದ್ದಿಲ್ಲ. ಶರೀರ ಬಂದ ಮೇಲೆ ಹೆಂಡತಿ, ಆಮೇಲೆ ಮಕ್ಕಳು. ಈ ಶರೀರ ಹೋದ ಮೇಲೆ ಈ ಹೆಂಡತಿನೂ ಇಲ್ಲ, ಈ ಮಗನೂ ಇಲ್ಲ. ಮತ್ತೆ ವಿಚಾರ ಮಾಡಿ ನೋಡಿದ್ರೆ ಬಂಧು ಬಳಗ, ಇಲ್ಲಿ ಮಿತ್ರ ಕಳತ್ರ ಬಂಧು ಬಳಗ ಇಷ್ಟೆಲ್ಲ ಜಗತ್ತಿನಲ್ಲಿ ಆದಲ್ಲ. ಇವರು ಈ ಶರೀರ ಬರೋದಕ್ಕಿಂತ ಮುಂಚೆ ಈ ಲೋಕದವರ ಸಂಬಂಧ ಏನಾದ್ರು ಇತ್ತೆ ನಿನಗ? ಇಲ್ಲ. ಶರೀರ ಹೋದ್ಮೇಲೆ ಈ ಸಂಬಂಧ ಉಳಿತದೇನು? ಇಲ್ಲ. ಅಂದಾಗ ಇವರು ಯಾರು ನನಗೆ ಸಂಬಂಧವಿಲ್ಲ. ಮತ್ತೆ ನೀನು ಯಾರು ಅಂತ ತಿಳ್ಕೊಂಡನ? ನಾನು ಈ ತಂದೆ ತಾಯಿಯ ಗರ್ಭದಲ್ಲಿ ಹುಟ್ಟೋದಕ್ಕಿಂತ ಮುಂಚೆನೂ ನಾನಿದ್ದೆ, ಹೆಂಡತಿ ಮಕ್ಕಳಾದಾಗೂ ನಾನು ಇದ್ದೆ, ಲೋಕ ಪ್ರಳಯ ಆದಾಗೂ ಕೂಡ ನಾನು ಇರುವವನು. ಆ ಕಾರಣ ತಂದೆ ತಾಯಿಗೆ, ಬಂಧು ಮಿತ್ರರಿಗೆ, ಲೋಕದ ಜನರಿಗೆ, ಎಲ್ಲರ ದೃಷ್ಟಿಯಲ್ಲಿ ನಾನು ಹೇಗಿದ್ದೇನೆಂದರೆ ಎಲ್ಲಕ್ಕೂ ಅಸಂಗವಾಗಿ ನಾನು ಬ್ರಹ್ಮಸ್ವರೂಪ ಇದ್ದೇನೆ. ತಂದೆ ತಾಯಿಗೆ ಇರಲಿ ಅಸಂಗ, ನಾನು ಅವರಿಗೆ, ಅವ್ರ ಸಂಘ ನನಗಿಲ್ಲ. ಆತ್ಮನಿಗೆ ತಂದೆ ತಾಯಿ ಸಂಘನೇ ಇಲ್ಲ, ದೇಹಕ್ಕೆ ಸಂಬಂಧ. ವಿಚಾರ ಮಾಡಿ ನೋಡ್ರಿ ನೀವು. ಅದಕ್ಕೆ ಅವರು ಈಕ್ಷಿಸಿ ಅಂದಾರ. ಇದನ್ನ ಬಹಳ ವಿಚಾರ ಮಾಡಿ ನೋಡಿ ತಿಳ್ಕೊಂಡವರಿಗೆ ಯಾರು ಆಜ್ಞೆಯನ್ನು ಮಾಡುವಂಥ ಅಧಿಕಾರ ಇಲ್ಲ. ತಂದೆ ತಾಯಿ ಆಜ್ಞೆ ಮಾಡಂಗಿಲ್ಲ, ಮಗ ಹೆಂಡತಿ ಆಜ್ಞೆ ಮಾಡಂಗಿಲ್ಲ, ಬಂಧು ಬಳಗದವರ ಆಜ್ಞೆ ಇಲ್ಲ, ಲೋಕದವರ ಆಜ್ಞೆ ಇಲ್ಲ, ರಾಜ ಮಹಾರಾಜರು ಕೂಡ ಆಜ್ಞೆ ಮಾಡಂಗಿಲ್ಲ. ಆತ್ಮನ ಮೇಲೆ ನೋಡ್ತಾರೆ ಆಜ್ಞೆ, ದೇಹದ ಮೇಲೆ ಮಾಡ್ತಾರೆ ಆಜ್ಞೆ. ನಾನು ಇವೆಲ್ಲಕ್ಕೆ ಅಸಂಗನಾದ ಆತ್ಮೇ ನಾನಿದ್ದೀನಿ ಅಂದಾಗ ಆತ್ಮಗ ಆಜ್ಞೆ ಮಾಡೋರು ಯಾರ? ಈ ರೀತಿ ತಿಳ್ಕೊಂಡವನು ಎಲ್ಲ ಭ್ರಮೆಯಿಂದ ಹೊರಗಡೆ ಬಂದು ಬ್ರಹ್ಮಜ್ಞಾನದ ಅನುಸಂಧಾನ ಮಾಡ್ತಾನೆ. ಬ್ರಹ್ಮಜ್ಞಾನದ ಅನುಸಂಧಾನ ನಿರರ್ಘವಾಗಿ ಯಾವಾಗ ನಡೀತದಂದ್ರೆ ಇವೆಲ್ಲ ಜಂಜಾಟದ ಸಂಬಂಧ ಭ್ರಮೆ ಜ್ಞಾನ ನಿವೃತ್ತಿಯಾದಾಗ ಬ್ರಹ್ಮ ಅನುಸಂಧಾನ ಮಾಡಕ್ ಬರ್ತದೆ. ಇವರು ನಿವೃತ್ತಿ ಆಗೋದಲ್ಲ, ಇವರೆಲ್ಲ ಸಂಬಂಧ ಅನ್ನುವಂಥ ಅಜ್ಞಾನ ನಿವೃತ್ತಿ ಆದಾಗ ಬ್ರಹ್ಮ ಅನುಸಂಧಾನ ನಡೀತದೆ. ಪೂಜೆ ಯಾವಾಗ ಆಗ್ತದೆ ಅಂದ್ರೆ ಮನಸ್ಸು ಏಕಾಗ್ರತೆ ಯಾವಾಗ ಆಗ್ತದ ಅವಾಗ ಪೂಜೆ ಆಗ್ತದೆ. ಅನುಸಂಧಾನ ಆಗ್ಬೇಕಲ್ರಿ, ದೇವರಿಗೆ ನಮಗೆ ಅನುಸಂಧಾನ ಆಗ್ಬೇಕಲ್ಲ, ಆವಾಗ ಅದು ಪೂಜೆ ಆಗಬಹುದು, ಇಲ್ಲಂತಲ್ಲ. ಅನೇಕ ರೀತಿ ಇಟ್ಟುಕೊಂಡಾಗ ದೇವರ ಪೂಜೆಯನ್ನು ಮಾಡಿ ಏಕಾಗ್ರತೆಯಿಂದ ಅನುಸಂಧಾನ ಮಾಡಕ್ಕೆ ಯಾವಾಗ ಬರ್ತದೆ? ಅದೇ ಪ್ರಕಾರವಾಗಿ ಯೋಗೀಶ್ವರನ ಮಹಾತ್ಮೆಯನ್ನ ಪ್ರತಿಪಾದನೆ ಮಾಡುವಂತ ಇತಿಹಾಸಗಳು ಅನೇಕ ಉಂಟು. ಗುರುವಿನ ಮಹಿಮೆಯನ್ನ, ಗುರುವಿನ ಮಹತ್ವವನ್ನು, ಗುರುಗಳ ಇರುವಿಕೆಯನ್ನ, ಗುರುವಿನ ಶ್ರೇಷ್ಠತೆಯನ್ನ, ಘನತೆಯನ್ನ ಹೇಳುವಂತ ಇತಿಹಾಸಗಳು ಅನೇಕ ಉಂಟಂದ್ರು. ಒಂದಲ್ಲ, ಎರಡಲ್ಲ, ಮೂರಲ್ಲ, ಬಹಳ ಅವ ಗುರುವಿನ ಬಗ್ಗೆ. ಬೇಕಾದ ಸಿದ್ಧಿಯನ್ನು ಪಡೆಯಬಹುದೆಂದು ಈ ಪದ್ಯದಲ್ಲಿ ಕೂಡ ಅವರೇ ಹೇಳ್ತಾರೆ. ಅವನ ಅಪಾರ, ಗುರು ಮಹಿಮೆ ಅಪಾರ, ಇಂಥದ್ದು ಇಲ್ಲ ಅನ್ನಂಗಿಲ್ಲ, ಅದು ಪಡಿಬಹುದು ಬೇಕಿದ್ದರೆ. ಹೇಗೆಂದ್ರೆ ವರತನುಜನೆ ಕೇಳಿ ಅರ್ಥಕ್ಕೆ ಪರಿಕೀಸಲರಿದನ ಸಾಮರ್ಥ್ಯಕ್ಕೆ ಮನುಮುನಿ ಸಿದ್ಧ ಮಹಾಯೋಗಿಗಳ ಧನುಜ ದಿವಿಜ ಗಂಧರ್ವಾದಿಗಳ ಮತ್ತೆಯು ನಾನಾ ವಿಧ ಶಕ್ತಿಗಳ ಮೊತ್ತದ ನರಕುಲ ನಾಗಾದಿಗಳ ಪೇಳುವ ಇತಿಹಾಸ ಫಲವುಂಟು, ತಾಳುವ ಸಿದ್ಧಿಗೆ ವಾಸನೆಯುಂಟು. ತವೆ ತಿಳಿತ ದ್ಯೋಗದ ಬಲದಿಂದ ಅವರ ಸಿದ್ಧಿ ಒಡೆದ ಅದರಿಂದ
ಇಚ್ಛಿಸಿದೊಡಂ ತಪ್ಪದು ತಾನು ಸತ್ಯಂ ಯೋಗದ ಬಲನಿದು ತಾನು ಅಂತ ಅಲ್ಲಿ ಏನು ಇಲ್ಲ ಅನ್ನಂಗಿಲ್ಲ ನೋಡ್ರಿ. ವರತನುಜನೆಂದ್ರೆ ರಾಮನೇ ಕೇಳು. ವರತನುಜ ವರಶಿಷ್ಯ ಅಂತ ಯಾಕೆ ಕರೆದಾರಂದ್ರೆ ಆ ಒಂದು ಗುಣಗಳ ಮೇಲೆ ವರಶಿಷ್ಯ ವರತನುಜ ಅಂತ ಕರೆದರೆ ವಿನ ರಾಜನ ಮಕ್ಕಳು ದಶರಥನ ಮಗ ಅಂತ ವರಶಿಷ್ಯ ಅಂತ ಕರೆದಲ್ಲ ರಾಮಗ. ರಾಮನಲ್ಲಿರುವಂಥ ಶಿಷ್ಯತ್ವದ ಗುಣ ಇದ್ವಲ್ಲ, ಆ ಗುಣದಿಂದ ವರತನುಜ ಆದ. ಈಗಾದರೂ ವರಶಿಷ್ಯ ಅಂದ್ರೆ ಆಸ್ತಿ ಅಂತಸ್ತಿನಿಂದ ಅಲ್ಲ, ಅವರಲ್ಲಿ ಇರುವಂಥ ಪೂರ್ವ ಜನ್ಮದ ಸಂಸ್ಕಾರ ವಾಸನೆಯ ಸದ್ಗುಣಗಳೇನವ ಆ ಗುಣಗಳಿಗೆ ವರಶಿಷ್ಯ ಅಂದಾರ. ಅಲ್ಲೇನಿರ್ತಾವ? ವಿವೇಕ, ವೈರಾಗ್ಯ, ಶಮ, ದಮ, ತಿತಿಕ್ಷೆ, ಉಪರತಿ, ಶ್ರದ್ಧಾ, ಸಮಾಧಾನ, ಭಕ್ತಿ, ಮುಮುಕ್ಷತ್ವ. ಈ ಗುಣಗಳ ಯಾರೆಲ್ಲವ ಅವನು ವರಶಿಷ್ಯ ನೋಡ್ರಿ. ಆದರೆ ಸಾಮಾನ್ಯ ಜನರಲ್ಲಿ ಈ ಯಾವ ವರಶಿಷ್ಯನ ಲಕ್ಷಣ ಬರಬಹುದು ಇಲ್ಲಂತಲ್ಲ. ಶ್ರೀಮಂತರಲ್ಲಿ ರಾಜರಲ್ಲಿ ಇಂತಹ ಗುಣ ಬರೋದು ಬಹಳ ಕಷ್ಟ. ಯಾಕಂದ್ರೆ ನಮಗ ದುಃಖ ಆಗದ ಕಡಿಮೆ ಅವಂತ ಗೊತ್ತಿದ್ದು ಇನ್ನೊಬ್ಬರಿಗೆ ಶರಣ ಹೋಗ್ತೀವಿ ಪರಿಹಾರಕ್ಕಾಗಿ. ಶ್ರೀರಾಮಚಂದ್ರನಿಗೆ ಏನು ಕಡಿಮೆ ಆಗಿತ್ತು? ಅಂಥವನಲ್ಲಿ ಇಂಥ ಗುಣ ಬಂದದಲ್ಲ, ಇದು ವರಶಿಷ್ಯತ್ವ. ಎಲ್ಲರಿಗೂ ಬರೋದಲ್ಲ. ಹಾಗಾಗಿ ತಿಳಿಯಲಿಕ್ಕೆ ಅವಶ್ಯವಾದಂಥ ಮಹಾಪುರುಷನ ಸಾಮರ್ಥ್ಯವನ್ನ ಪ್ರತಿಪಾದಿಸುವ ಇತಿಹಾಸಗಳು ಬಹಳ ಉಂಟು. ಗುರು ಸಂಪ್ರದಾಯ ಗುರುವಿನ ಮಹಿಮನ ಹೇಳುವಾಗ ಗುರು ಸಮಾನ ಯಾರ್ಯಾರಿಲ್ಲ ಅಂತ ಹೇಳ್ಬಿಟ್ರು ಅವರು. ಸಾಮಾನ್ಯ ಭಾಷೆಯಲ್ಲಿ ಗುರು ಸಮಾನ ಯಾರಿಲ್ಲ, ನ ಗುರೋರ್ ಅಧಿಕಂ. ಭಾಷೆ ಹೇಳ್ತಾ ಬಂದಾರ. ಇದಕ್ಕೆ ಒಂದೊಂದು ಇತಿಹಾಸ ಕೂಡ ಉಂಟು. ಯಾಕಂದ್ರೆ ಅವು ಯಾವುವು ಅಂದರೆ ಮನುಸ್ಮೃತಿ ಇಕ್ಷಾಕು ರಾಜನ ಕುರಿತು ಉಪದೇಶವನ್ನು ಮಾಡಿ ಮನು, ಭೃಗು, ವಶಿಷ್ಠ, ಭೃಸುಂಡ, ಉದ್ದಾಲಕಾದಿ ಮುನಿಗಳು, ಕಪಿಲಾದಿ ಸಿದ್ಧರಾದ ಮಹಾಪುರುಷರು, ಬಲಿ, ಪ್ರಹ್ಲಾದ, ಭಾಸವಿಲಾಸ ಮೊದಲಾದ ದೈತ್ಯರು, ಕಚ, ಬೃಹಸ್ಪತಿ, ಇಂದ್ರ ಮೊದಲಾದ ದೇವತೆಗಳು ಮತ್ತು ಆಹಾ ಊಹು ಮೊದಲಾದ ಗಂಧರ್ವರು. ಗಂಧರ್ವ ಲೋಕದ ಆಹಾ ಹೂ ಅಂತಾರಲ್ಲ, ಗಾಯನದು. ಮತ್ತು ಅನೇಕ ಸರಸ್ವತಿ, ರಾಕ್ಷಸಿ, ಮಹೇಶ್ವರಾದಿ ಶಕ್ತಿಗಳು, ಪದ್ಮಭೂಪಾಲ, ಜನಕ, ಸುಖ, ಲವಣ, ಶಿಖಿಧ್ವಜಿ ಮೊದಲಾದ ಮನುಷ್ಯರು, ಪಾತಾಳ ಲೋಕವಾಸಿಗಳಾದ ವಾಸುಕಿ ಮೊದಲಾದವರು, ಇವರೆಲ್ಲರ ಇತಿಹಾಸ ಅನೇಕ ಉಂಟು. ಗುರುಗಳಿಂದ ಏನೇನು ಪಡೆದರು, ಏನೇನು ಸಿದ್ಧಿಯನ್ನು ಮಾಡಿಕೊಂಡರು, ಗುರುವಿನ ಮಹಿಮ ಒಂದೇ ಪ್ರಕಾರ ಇಲ್ಲ, ಅಪಾರಂದರು. ಅನೇಕ ಪ್ರಕಾರ. ಅವುಗಳಲ್ಲಿ ಇಷ್ಟೆಲ್ಲ ಗ್ರಂಥಗಳಲ್ಲಿ ಯೋಗ ವಾಸಿಷ್ಠ ಎಂಬ ಗ್ರಂಥದಲ್ಲಿ ಚೆನ್ನಾಗಿ ಇವೆಲ್ಲವನ್ನು ಪ್ರತಿಪಾದನೆ ಮಾಡ್ಯಾರ. ಯಾರ್ಯಾರು ಏನೇನು ಪಡೆದ್ರು, ಯಾರ್ಯಾರು ಯಾವ ಗುರುವಿನಿಂದ ಮಹಿಮೆಯನ್ನು ಪಡೆದುಕೊಂಡು ಸಾರ್ಥಕವನ್ನು ಮಾಡಿಕೊಂಡ್ರು ಅನ್ನುವಂಥ ವಿಚಾರವನ್ನು ಬೇಕಾದ್ರೆ ಅಲ್ಲಿ ಹೆಚ್ಚಿಗೆ ಬೇಕಂದ್ರೆ ನೋಡಿ ತಿಳ್ಕೊಬೋದಂದ್ರು. ಮತ್ತು ತಾನು ಸಿದ್ಧಿಯನ್ನು ಅಪೇಕ್ಷಿಸಿದರೆ ಮಂತ್ರಾದಿಗಳನ್ನು ಅಭ್ಯಾಸ ಮಾಡಿ ಅದರ ದ್ವಾರ ಅವುಗಳನ್ನಾದರೂ ಪಡೆಯಬಹುದು. ಅವೇನು ದೊಡ್ಡ ಮಾತಲ್ಲಂತ ಪಡಿಬಹುದು. ಅದರಿಂದ ಸಿದ್ಧಿ ಇಚ್ಛೆಯನ್ನು ಮಾಡಿ ಯೋಗವನ್ನು ಮಾಡಿದರೆ ಆ ಸಿದ್ಧಿಯೂ ಪ್ರಾಪ್ತಿಯಾಗಬಹುದು.
ಪ್ರತಿಯೊಂದು ಮಂತ್ರ ಅವಲ್ಲ, ಒಂದೊಂದು ಮಂತ್ರಕ್ಕೆ ಒಂದೊಂದು ರೀತಿ ಫಲ. ಹಾವಿನ ಮಂತ್ರ ಚೇಳಿನ ವಿಷಯ ಕಳೆಯಂಗಿಲ್ಲ. ಇಲ್ಲೇ ನೋಡಿ ಅಷ್ಟು ಮಜಾ ಅದ. ಚೇಳಿನ ವಿಷಯವನ್ನು ಕಳೆಯುವಂಥ ಮಂತ್ರ ಹಾವಿನ ವಿಷಯವನ್ನು ಕಳೆಯಂಗಿಲ್ಲ. ಕಳಿತವೇನು? ಬೇರೆ ಬೇರೆವಿಲ್ಲ. ಅಂದರೆ ಒಂದೊಂದು ಮಂತ್ರಕ್ಕೆ ಒಂದೊಂದು ಫಲ, ಒಂದೊಂದು ಸಿದ್ಧಿ ಅದ. ಅದು ಆ ಸಿದ್ಧಿಯು ಪ್ರಾಪ್ತಿಯಾಗಲಾರದೆ ಹೋಗಲಾರದು. ನಿನಗ ಅದು ಫಲ ಕೊಟ್ಟ ಹೋಗ್ತದ. ಅದರಂಗೆ ನೀವು ಮಾಡಬೇಕು. ಮಂತ್ರ ಇರೋದು ಒಂದು, ನೀನು ಅನ್ನೋದೊಂದು. ಅಕ್ಷರ ಅಲ್ಲೆಲ್ಲ ಲಘು, ವ್ಯಾಕರಣ, ಸಮಾಸ, ಸಂಧಿ ಎಲ್ಲ ಪದ್ಧತಿ ಪ್ರಕಾರವಾಗಿ ಅದು ಹೆಣ್ಣಕ್ಷರ ಯಾವುದು, ಗಂಡಕ್ಷರ ಯಾವುದು, ಇವೆಲ್ಲ ಪದ್ಧತಿ ಪ್ರಕಾರ ಉಸಿ ಹೋಗಲಾರ್ದಂಗೆ ನುಡಿಬೇಕು ಮಂತ್ರ. ಆಗ ಅವಶ್ಯವಾಗಿ ಪ್ರಾಪ್ತಿಯಾಗುತ್ತದೆ. ಏನು ಬೇಕು ನಿನಗೆ ಎಲ್ಲ ಪ್ರಾಪ್ತಿ ಆಗ್ತದೆ. ಹಾಗೆ ಇಷ್ಟೆಲ್ಲ ಕೊಡುವಂಥ ಶಕ್ತಿ ಸಾಮರ್ಥ್ಯ ಯಾರಿಗುಂಟು ಅಂದರೆ ಒಬ್ಬ ಆತ್ಮಜ್ಞಾನಿಗೆ, ಒಬ್ಬ ಶ್ರೇಷ್ಠವಾದ ದಿವ್ಯ ಯೋಗಿಗೆ. ಅಂದಾಗ ಆತಂದು ಹೊಗಳಿಕೆ, ಆತನ ಬಗ್ಗೆ ಹೇಳುವಂಥದ್ದು ಎಲ್ಲ ಮುಗಿದ್ವೇನ್ರಿ ಅಂದರೆ, ಇಷ್ಟೆಲ್ಲ ಹೇಳಿದು ಬಲಿ, ಪ್ರಹ್ಲಾದ, ಮಾಸವಿಲಾಸ, ದೈತ್ಯರು, ಕಚ, ಬೃಹಸ್ಪತಿ, ಇಂದ್ರ ಮೊದಲಾದವರು, ಪಾತಾಳಲೋಕದವರು, ಭೂಲೋಕದವರು, ದೇವಲೋಕದವರು ಎಲ್ಲರೂ ಪ್ರಾಪ್ತಿ ಮಾಡಿಕೊಂಡು ಅವರ ಇತಿಹಾಸವನ್ನು ಹೇಳುವಂಥ ಕಥೆಗಳುಂಟು, ಇತಿಹಾಸಗಳುಂಟು. ಅಷ್ಟಕ್ಕೆ ಮುಗಿತೇನೆಂದರೆ ಮುಗುದಿಲ್ಲ ಅಂದ್ರು. ಯಾಕಂದ್ರೆ ಗುರುವಿನ ಮಹಿಮೆನ ಎಷ್ಟಂತ ಹೇಳಲಿಂದ್ರಲ್ಲ. ಕಾರಣ ಅದು ಬಹಳ ಅಗಾಧವಾದದ್ದು ಅಂದ್ರಿಂದ ಮುಗಿಲಾರ್ದಂತ. ಇಲ್ರಿ ಮುಗಿಬೋದಲ್ಲ ಅಂದ್ರೆ, ಇಲ್ಲ, ನಿನಗೇನು ಮುಗಿತದೋ, ನೀನು 100 ಜನ್ಮ ಎತ್ತಿ ಅದನ್ನು ಮುಗಿಸಿದ್ರು ಮುಗಿದಿಲ್ಲ ಅಂದರು. ಕಾರಣ ಜಗತ್ತಿನಲ್ಲಿ ಸಾಕ್ಷಾತ್ ಸರಸ್ವತಿ ದೇವಿನೇ ಸಮುದ್ರದ ನೀರನ್ನೆಲ್ಲ ಮಸಿ ಮಾಡಿಕೊಂಡು ಈ ಭೂಮಂಡಲ ಇರುವಂಥ ಗಿಡ ಮರಗಳನ್ನು ಪೆನ್ನನ್ನು ಮಾಡಿಕೊಂಡು ಈ ಪೆನ್ನಿನಲ್ಲಿ ಆ ಸಮುದ್ರದ ಮಸಿಯನ್ನು ತುಂಬಿ ಆಕಾಶವೇ ಹಾಳೆಯನ್ನು ಮಾಡಿಕೊಂಡು ಬರೆದ್ರು ಕೂಡ ಗುರುವಿಂದು ಮಹಿಮೆನೇ ಮುಗಿಲಿಲ್ಲ ಅಂತ. ಯಾರಿಗೆ ಮುಗಿಲಿಲ್ಲ? ಸರಸ್ವತಿ ದೇವಿಗೆ. ಅಂದಾಗ ಆಕಾಶಕ್ಕೂ ನಿಲುಕಲಿಲ್ಲ, ಸಮುದ್ರಕ್ಕೂ ಅಳತೆಗೆ ಬರಲಿಲ್ಲ, ಭೂಮಿಗೂ ಮೀರಿದ್ದು ಯಾವುದಾದ ಅದು ಅಗಾಧವಾದ ಮಹಿಮೆ ಅದು. ಅಂದಾಗ ಈ ಗ್ರಂಥದಲ್ಲಿ ಪ್ರತಿಪಾದಿಸಲ್ಪಟ್ಟ ವಿಷಯ ಏನಂದರೆ, ಬಗೆದೋರಿಕೆ ಜಗದುದ್ಭವವೆಂದು ಬಗೆ ವಿಸ್ತರಿಸು ಅದುದೇ ಸ್ಥಿತಿಯೆಂದು ಭಾವಿಸ ಬಗೆಗಡಲದು ಲಯವೆಂದು ಜೀವೀಶ್ವರಿಗೆ ಕತ್ವವಿದೆಂದು ನಿರ್ವಾಣದ ನಿಜವಂ ತಿಳಿಪಿದವು ಸರ್ವಸು ಭೂಮಿಕೆಗಳಂ ಪೀಡಿದವು ಯೋಗದ ಸಿದ್ಧಿಗಳಂ ತೋರಿದವು ಯೋಗಿಯ ಸುಸ್ಥಿತಿಯಂ ತೋರಿದವು ನಿನಗದರೊಳು ನಿಜಸ್ಥಿತಿ ಸಲೆಸಂದು ತನುಜನೆ ನೀನು ಒಲಿದು ಅಂತಿಯುವುದೆಂದು ಪರಿಕಲ್ಪನೆಗಳ ನಾ ಉಳಿದಹುದೆಂದು ವರದಂಸಿ ಮದ್ಗುರುವರನೆಂದು. ಇಲ್ಲಿ ಮನಸ್ಸಿನಲ್ಲಿ ಪ್ರತೀತಿ ಆಗೋದು ಯಾವುದು ಅಂದರೆ, ಹುಟ್ಟಿದ್ದು ಮನಸ್ಸಿನಲ್ಲಿ ಹುಟ್ಟಿದ್ದು ಜಗತ್ತು ತೋರ್ತದಿಲ್ಲ ಮಗ. ಜಗತ್ತು ಎಲ್ಲಿ ಹುಟ್ಟ್ಯದ? ಜಗತ್ತು ಮನಸ್ಸಿನಲ್ಲೇ ಹುಟ್ಟ್ಯದ, ಮನಸ್ಸಿನಲ್ಲೇ ಲಯ ಆಗ್ತದೆ. ಮನಸ್ಸಿದ್ದಾಗ ಜಗತ್ತಾದ, ಮನಸ್ಸಿಲ್ದಾಗ ಲಯನಾದ, ನಿತ್ಯ ನಿತ್ಯ ಅನುಭವ ಅದ, ಮತ್ತೆ ಜಗತ್ತು ಸತ್ಯ ಅಂತೀವಿ. ಕಣ್ಣು ತೆರೆದು ನೋಡಿದ್ರೆ ಜಗತ್ತು ಕಾಣ್ತದೋ, ಕಣ್ಣು ಮುಚ್ಚಿದ ಕಾಣ್ತದೋ? ಅಂದ್ರೆ ನೀನು ನೋಡಿದ್ರೆ ಜಗತ್ತು ಕಾಣ್ತದ, ನೋಡದಿದ್ರೆ ಜಗತ್ತಿಲ್ಲ ಅಂತ ಅರ್ಥ. ಎಷ್ಟು ಸರಳ ಇದ್ದದ್ದನ್ನ ಈ ಪ್ರತ್ಯಕ್ಷವಾಗಿ ಕಾಣುವಂಥ, ಪ್ರತ್ಯಕ್ಷದಂತೆ ಕಾಣುವ ಜಗತ್ತೇನದ,
ಇದು ನಾವು ನೋಡಿದ್ರಾದ, ನೋಡದಿದ್ರೆ ಇಲ್ಲ. ಹಾಗೆ ಈ ಗ್ರಂಥದಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತಾ ಬಂದರು. ಏನು? ಅಹಂ ಇದಂ ಲಕ್ಷಣಾತ್ಮಕವಾದ ಮನಸ್ಸಿನ ಉತ್ಪತ್ತಿಯೇ ಜಗತ್ತಿನ ಉತ್ಪತ್ತಿ. ಮನಸ್ಸಿನಿಂದ ಹುಟ್ಟ್ಯದ ನೋಡ್ರಿ. ಇದಕ್ಕೆ ಬೀಜ ಏನಾಯ್ತು? ಮನಸ್ಸಾಯ್ತಲ್ಲ. ಹಾಗಾಗಿ ಇದಂ ಮನಸ್ಸಿನ ಸ್ಥಿತಿಯೇ ಜಗತ್ತಿನ ಇರುವಿಕೆ ಅಂತ. ನಮಗೆ ಮರೆವೆಯ ಮನಸ್ಸಿನ ಸ್ಥಿತಿಯೇ ಜಗತ್ತಿಗೆ ಕಾರಣ ಆಗಿದೆ. ಅರಿವಿನ ಮನಸ್ಸಿನ ಸ್ಥಿತಿಯೇ ಜಗತ್ತಿನ ಲಯಕ್ಕೆ ಕಾರಣ ಆಗ್ತದೆ. ಮರೆವೆಯಿಂದ ಕಾರಣ ಆಗ್ಯದಲ್ಲ, ಮತ್ತು ಅದಕ್ಕೆ ಅರಿವಾದಾಗ ಲಯ ಆಗ್ತದೆ. ನಾವು ಅರಿವು ಆಗಬಾರ್ದು, ಈ ಜಗತ್ತು ಮರೆಯ ಆಗ್ಬೇಕಂದ್ರೆ ಯಾರಿಗೂ ಸಾಧ್ಯನಿಲ್ಲ, ಸಾಧ್ಯನೂ ಆಗಿಲ್ಲ. ಆ ಕಾರಣದಿಂದ ಮನಸ್ಸಿನ ಏನಾಗಬೇಕಾಗಿದೆ? ಜಗತ್ತು ನಾಶ ಮಾಡೋದು ಬೇಕಾಗಿಲ್ಲ. ಜಗತ್ತು ನಿನ್ನ ಕಾಣಬಾರ್ದಂದ್ರೆ ನೀ ಕಣ್ಣು ಮುಚ್ಚಿಬಿಡು ಸಾಕು. ಏನು ಮಾಡ್ಬೇಕು? ಈಗ ಜಗತ್ತು ಕಾಣಬಾರ್ದು, ಯಾರು ನನಗೆ ಕಾಣಬಾರದು ಅಂದರೆ ಒಂದು ಕ್ಷಣ ನೀ ಕಣ್ಣು ಮುಚ್ಚು, ಕಲಿ. ಕಣ್ಣು ಮುಚ್ಚೋದು ಕಾಣ್ತದೇನು? ಕಾಣೋದಿಲ್ಲಲ್ಲ. ಅದರಂತೆ ಈ ಮನಸ್ಸಿನ ಇರುವಿಕೆಯಿಂದ ಜಗತ್ತು ಏನು ಕಾಣ್ತದಲ್ಲ, ಆ ಮನಸ್ಸನ್ನು ನೀನು ಯಾವತ್ತು ನಾಶ ಆಗ್ತದ ಆವತ್ತೇ ಜಗತ್ತು ತಾನೇ ಲಯ ಆಗ್ತದೆ. ನಿದ್ರಾವಸ್ಥೆಯಲ್ಲಿ ಮನಸ್ಸಿನ ಲಯ ಆಗಿದಲ್ಲ ಜಗತ್ತು. ಯಾಕಂದ್ರೆ ಮನಸ್ಸಲ್ಲೇ ಹುಟ್ಟಿತ್ತು, ಆ ಮನಸ್ಸೇ ಇಲ್ಲ ಅಂದ್ರೆ ಜಗತ್ತಿಲ್ಲ. ಇಲ್ಲ ಜಗತ್ತು. ಮತ್ತೆ ಎದ್ದಗಳ ಬಂತು ನೋಡು. ಯಾಕೆ ಬಂತು? ಉತ್ಪತ್ತಿಯಾಗುವ ಬಂದಲ್ಲ. ಅವ್ರ ಮನ್ಮತ ಅಂತಾರಲ್ಲ, ಅವನು ಎಲ್ಲಷ್ಟು ಉತ್ಪತ್ತಿ ಮಾಡ್ತಾನ. ಅದಕ್ಕೆ ಎಲ್ಲರಲ್ಲೇ ಹುಟ್ಟಿಬಿಟ್ರು ನೋಡ್ರಿ. ಹಾಗಾಗಿ ಜೀವೇಶ್ವರರು ಉಪಾಧಿವಶಾತ್ ಭೇದವಾಗಿದ್ದಂತೆ. ಜೀವ ಈಶ್ವರ ಭೇದ ಯಾಕಾಯ್ತು ಅಂದ್ರೆ ಅದು ಉಪಾಧಿವಶಾತ್. ಒಂದು ಮನೆಯಲ್ಲಿ ಎರಡು ಮನೆ ಕಾಣಕತ್ತೇವ್ರಿ. ಮೊದಲು ಒಂದೇ ಇತ್ತು, ಈಗ ಎರಡು ಕಾಣ್ತಾವ. ಅದೇ ಮೊದಲು ಒಂದೇ ಇದ್ದಿದ್ದು ಈಗನು ಒಂದೇ ಕಾಣ್ಬೇಕಲ್ಲ. ಎರಡು ಹೆಂಗೆ ಕಾಣಕತ್ತೇವ್ ನಿನಗ? ಅದಕ್ಕೇನ ಕಾರಣ ಇರ್ಬೇಕಲ್ಲ. ಒಂದು ಮನೆಯಲ್ಲಿ ಎರಡು ಕಾಣ್ತಾವಂದ್ರೆ ಒಂದು ಎರಡಾಗಿ ಕಾಣಬೇಕಾದ್ರೆ ಏನೋ ಒಂದು ಕಾರಣ ಇರಬೇಕು. ಏನಾಗಿದೆ ಕಾರಣ? ನಡು ಮಧ್ಯದಾಗ ಒಂದು ಗೋಡೆ ತಂದ್ರು, ಬಾಗಿಲು ಇನ್ನೊಂದು ಮಾಡಿದ್ರು ನೋಡ್ರಿ. ನಡುವ ಗೋಡೆ ತಂದ್ರೆ ಅಷ್ಟೇ, ಎರಡಾದಿಲ್ಲ ಮನೆ. ಅಂದ್ರೆ ಉಪಾದಿಯಿಂದ ಮನೆ ಎರಡಾಗ್ಯವೋ, ಉಪಾಧಿ ಬಿಟ್ಟು ಎರಡಾಗ್ಯವೋ? ಉಪಾದಿಯಿಂದನೇ ಎರಡಾಗ್ಯಾವ, ಉಪಾಧಿ ಬಿಟ್ರೆ ಒಂದೇ ಅದ. ಅದರಂತೆ ಜೀವೇಶ್ವರರ ಉಪಾದಿಯಿಂದ ಯಾವುದು ಉಪಾಧಿಗಳು? ಅವಿದ್ಯ, ವಿದ್ಯಾ ಉಪಾಧಿ. ಪರಮೇಶ್ವರನ ಶುದ್ಧವಾದ ವಿದ್ಯೆಯೇ ಉಪಾಧಿ. ಇದಕ್ಕೆ ಅಜ್ಞಾನವೇ ಉಪಾಧಿ ಜೀವನಿಗೆ. ಒಬ್ಬ ಪರಮಾತ್ಮ ಜೀವ ಈಶ್ವರಾಗಿ ಕಾಣಲಿಕ್ಕೆ ಈ ಉಪಾಧಿನೇ ಕಾರಣ ನೋಡು. ಗೋಡೆನೇ ಕಾರಣ, ಅವರು ಕಾರಣ ಅಲ್ಲ, ಅಣ್ಣತಂಬರು ಕಾರಣ ಅಲ್ಲ, ಅವರು ಬಂಧು ಬಳಗ ಇವರು ಬಂಧು ಬಳಗನು ಕಾರಣ ಅಲ್ಲ. ಬರೀ ಒಂದು ಗೋಡೆನೇ ಇಷ್ಟು ಮಾಡಿಬಿಡುತ್ತೆ ನೋಡು. ಅವ್ರ ಮುಖ ನಾವು ನೋಡಬಾರ್ದು, ನಮ್ಮ ಮುಖ ಅವ್ರು ನೋಡಬಾರ್ದು ಅನ್ನೋಷ್ಟು ಮಟ್ಟಕ್ಕೆ ತಂದದ್ದು ಯಾವುದಂದ್ರೆ ಮನಸ್ಸಲ್ಲ, ನಿನ್ನ ಗೋಡೆನೇ ಅಡ್ಡ ಬಂದದ್ದು. ಗೋಡೆನೇ ಇಷ್ಟು ಪರಿಣಾಮ ಮಾಡ್ತದೆ. ಹಾಗಾಗಿ ಇಂಥ ಉಪಾಧಿವಶಾತ್ ಭೇದವಾಗಿದ್ದಂತೆ ಕಂಡು ಬಂದರು. ಭೇದ ಆಗಿದೆ, ಎರಡಾಗಿವಲ್ಲ. ಎರಡಾದ್ರೂ ಕೂಡ ಅಲ್ಲಿ ಎರಡು ಆವೇನು? ಒಂದೇ ಮನೆ ಅದ. ಎರಡು ಕಾಣ್ತದಷ್ಟೇ, ಕಂಡಂಗೆ ಕಂಡು ಕೂಡ ಒಂದೇ ಆದ. ಪೂರ್ವದಲ್ಲಿ ಒಂದೇ ಆದ, ಈ ಕಾಣಾಗೂ ಒಂದೇ ಆದ, ಮಂದಾದ್ರೂ ಒಂದೇ ಇರೋದು. ಹಾಗಾಗಿ ಅಂಥ ಸ್ವರೂಪ ಅಭೇದ ರೂಪವಾಗಿರ್ಬೋದು. ಅಂಥ ಅಖಂಡ ಸ್ವರೂಪವೇ ನಾನೆಂದು ನಿಶ್ಚಯಿಸುವುದೇ ಮೋಕ್ಷ ಸ್ವರೂಪವು.
ಅಂತ ಅಖಂಡವಾದ್ದೇನದ ಸ್ವರೂಪ ಅದೇ ಮೋಕ್ಷ ಸ್ವರೂಪ. ಆ ಮನೆಗೂ ಅದೇ ಬಯಲಾದ, ಈ ಮನೆಗೂ ಅದೇ ಬಯಲಾದ. ಒಂದು ಬಯಲನ್ನು ಎರಡು ಮಾಡಿ ಎರಡು ಮನೆ ಅಂತ ತೋರಿಸಿದ್ದು ಯಾವುದು? ಉಪಾಧಿ. ಎರಡಾದ್ರೂ ಬಯಲೆರಡಾಗ್ಯವನ್ರಿ, ಬಯಲು ಒಂದೇ ಅದ. ಅದು ಯಾಕೆ ಒಂದೇ ಅದ? ಅದು ಭೇದರಹಿತವಾದದ್ದು. ಮೊದಲು ಬಯಲಾದ, ಈ ಎರಡು ತೋರುವಾಗ ಬಯಲದೇ ಆದ, ನಾಳೆ ಕೆಟ್ಟಾಗನು ಅದೇ ಬಯಲಾದ. ಅದು ಅಖಂಡ ಬಯಲು, ಮನೆ ಖಂಡಿತ ಅದ. ಆ ಕಾರಣದಿಂದ ಆ ಸ್ವರೂಪವೇ ನಾನೆಂದು ನಿಶ್ಚಯ ಮಾಡುವುದೇ ಮೋಕ್ಷ ಸ್ವರೂಪ. ಏನು ಮಾಡೋದು? ದೃಢ ಆಗೋದಂತ. ನಿಶ್ಚಯ ಅಂದರೆ ದೃಢ ಆಗೋದು. ಈ ಯಾವತ್ತು ವಿಷಯಗಳನ್ನು ತಿಳಿದೆವು ಮತ್ತು ತಿಳಿಸಿ ಸುಖೇಚ್ಛ ಮೊದಲಾದ ಭೂಮಿಕೆಗಳನ್ನು ಪ್ರತಿಪಾದನೆ ಮಾಡಿದ್ರಿಲ್ಲಿ, ಸಪ್ತಭೂಮಿಕೆಯಲ್ಲಿ ಮಾಡಿದ್ರಲ್ಲ. ಮತ್ತು ಆ ಯೋಗವನ್ನು ಮಾಡುತ್ತಿರಲಿಕ್ಕೆ ಅದರಿಂದ ತನ್ನಷ್ಟಕ್ಕೆ ತಾನೇ ಪ್ರಾಪ್ತಿಗಳಾಗುವ ಸಿದ್ಧಿಗಳನ್ನು ಹೇಳಿದರು. ಜ್ಞಾನಿ ಸಿದ್ಧಿಗಳನ್ನು ಎಣಿಮ ಮಹಿಮ ಅನ್ನುವಂಥ ಅಷ್ಟ ಮಹಾಸಿದ್ಧಿಗಳಂದ್ರು. ಚಿಲ್ಲರೆ ಸಿದ್ಧಿಗಳು ಬೇರೆ. ಅಷ್ಟಮಹಾಸಿದ್ಧಿಗಳಂದ್ರೆ ಸಾಮಾನ್ಯ ಅಲ್ಲ, ಜಗತ್ತನ್ನೇ ಈಶ್ವರ ಆಳಿದಂಗ ಜ್ಞಾನಿಗಳು ತನ್ನ ಆಧೀನದಲ್ಲಿ ಇಟ್ಟುಕೊಳ್ಳುವಂಥ ಸಿದ್ಧಿಗಳು ನಾವ. ಈ ಜಗತ್ತು ಎಷ್ಟು ದೊಡ್ಡದಾದ, ಸಣ್ಣದ ಮಾಡೋದನ್ನ ಅದ. ಸಣ್ಣ ಇದ್ದಂಥ ಜಗತ್ತನ್ನು ದೊಡ್ಡದು ಮಾಡೋದನ್ನ ಅದ. ಅಣಿಮ ಅಂದ್ರೆ ಚಿಕ್ಕದು ಮಾಡೋದು, ಮಹಿಮ ಅಂದ್ರೆ ದೊಡ್ಡದು ಮಾಡೋದು. ಇಷ್ಟೆಲ್ಲ ತಾನೇ ಪ್ರಾಪ್ತಿ ಆಗ್ತವ. ಯಾರಿಗೆ? ಜ್ಞಾನಿಗೆ. ಮೊನ್ನೆ ಹೇಳಿ ನದಿಗಳವಾಗ ನದಿಗಳು ಏನು ಹುಟ್ಟ್ಯಾವಲ್ಲ, ಆ ಸಮುದ್ರ ನದಿಯನ್ನು ಮುಟ್ಟಬೇಕಂತ ಪ್ರಯತ್ನ ಮಾಡಂಗಿಲ್ಲ. ಹುಟ್ಟಿದ ನದಿಗಳೇ ಸಮುದ್ರ ಮುಟ್ಟುವ ಪ್ರಯತ್ನ ಮಾಡ್ತಾವ. ಸಮುದ್ರ ಬಂದದೇನು ಇಲ್ಲಿ? ನದಿ ಇದ್ದಲ್ಲಿ ಬರ್ರಿಪ್ಪ ಬರ್ರಿ ಅಂತ ಕರೆಯಕ ನದಿಗಳೇ ಸಮುದ್ರವನ್ನ ಮುಟ್ಟುವ ಹಗಲೆರಳು ಪ್ರಯತ್ನ ಮಾಡ್ತಾವ. ಅದರಂತೆ ಅಷ್ಟಮ ಸಿದ್ಧಿಗಳು ಕೂಡ ಜ್ಞಾನ ಯೋಗಿಯನ್ನ ಮುಟ್ಟುವಕ ಹಗಲೆರಳು ಪ್ರಯತ್ನ ಮಾಡ್ತಾವ. ಯಾವಾಗ ಸಮಯ ಸಿಕ್ಕಿತ್ತು ಯಾವಾಗ ಆತನಲ್ಲಿ ಕೂಡ್ಯಾವು. ಯಾವಾಗ ಸಮಯ ಸಿಕ್ಕಿತ್ತು ಆತನ ಆಜ್ಞೆಯನ್ನು ನಾವು ಕೇಳಬೇಕಾಗ್ಯದ. ಯಾವಾಗ ಸಮಯ ಸಿಕ್ಕಿತ್ತು ಆತನ ಸೇವಾದಿಗಳನ್ನು ಮಾಡ್ಯಾವು. ಇಂಥ ಹಾತೊರೆಯುವಂಥ ಸಿದ್ಧಿಗಳೇ ಜ್ಞಾನಿಗೆ ಬಂದು ಪ್ರಾಪ್ತಿ ಆಗ್ತಾವಂದ್ಮೇಲೆ ಸಮುದ್ರ ನದಿಗಳ ಕಡೆ ಹೊರಳಿ ಹೆಂಗ ನೋಡಂಗಿಲ್ಲೋ ಅಂತ ಆತ್ಮಜ್ಞಾನಿ ಸಿದ್ಧಿಗಳಿಗಾಗಿ ಎಂದೂ ಪ್ರಯತ್ನ ಮಾಡಂಗಿಲ್ಲ. ಸಿದ್ಧಿ ಆನಂದ ಹೆಚ್ಚು, ಜ್ಞಾನ ಬ್ರಹ್ಮಾನಂದ ಹೆಚ್ಚು. ಮತ್ತೆ ಕಲ್ಸಕ್ಕರೆ ತಿನ್ನವನಿಗೆ ಬೆಲ್ಲಕ್ಕೆ ಯಾಕೆ ಆಸೆ ಮಾಡ್ತಾನೆ? ಕಲ್ಸಕ್ಕರೆ ತಿಂದವನು ಬೆಲ್ಲಕ್ಕೆ ಆಸೆ ಮಾಡ್ತಾನೇನ್ರಿ? ಎಂದೂ ಮಾಡಂಗಿಲ್ಲ. ಮೃಷ್ಟಾನ್ನ ಭೋಜನ ಮಾಡುವನು ತಂಗಳ ಅನ್ನದ ಇಚ್ಛೆ ಮಾಡ್ತಾನೇನು? ಅರಮನೆಯ ಅಂತಸ್ತಿನಲ್ಲಿ ಇರುವಂತ ಒಬ್ಬ ಮಹಾರಾಜ ಒಂದು ಜೋಬಡಿಯಲ್ಲಿ ಇರಬೇಕಂತ ಎಂದಾದರೂ ಪ್ರಯತ್ನ ಮಾಡ್ತಾನೇನು? ಎಂದೂ ಮಾಡಂಗಿಲ್ಲಲ್ಲ. ಮತ್ತು ಅಂಥ ಜ್ಞಾನಿ ಇಂಥ ಲೋಕಾದಿಗಳ ಮರ್ತ್ಯಲೋಕದ ವಿಷಯಾದಿಗಳ ಲೋಕಾದಿಗಳಿಂದ ಆಗುವಂಥ ಏನು ಆನಂದವನ್ನು ಎಂದೂ ಇಚ್ಛೆ ಮಾಡಂಗಿಲ್ಲ ಅಂತ. ಯಾಕಂದ್ರೆ ಅವನಿಗೆ ಬ್ರಹ್ಮಾನಂದದ ಸುಖ. ಎಂಥ ಸುಖ ಅದು? ಬ್ರಹ್ಮಾನಂದ ಸುಖ. ಆ ಆನಂದದಲ್ಲಿ ಅವಿರ್ಭಾವವಾಗಿ ಮುಳುಗಿರ್ತಾರಂದ್ಮೇಲೆ ಅದು ಹೆಂಗಾಗಿರ್ತದಂದ್ರೆ, ಮನೇನ ಹೇಳಿನಿ, ಸೇವಂತಿಗೆ ಹೂವಿನಲ್ಲಿ ಭೃಂಗ ಅನ್ನುವಂಥ ಒಂದು ಕೀಟ ಬಂದು ಆ ವಾಸನೆಗೆ ಹೋಗಿ ಒಳಗೆ ಹೋಗ್ತದ, ಹೂವಿನ ಒಳಗ. ಆ ಮಕರಂದವನ್ನ ಸುವಾಸನೆಯನ್ನು ನೋಡಿ ಹೀರಿ ಸಂತೋಷದಲ್ಲಿ ಹೊರಗೆ ಬರೋಕೆ ಇಚ್ಛೆ ಆಗೋದಿಲ್ಲ. ಅವ್ವ ಮುಚ್ಚಿದ್ರು ಕೂಡ ನಾನು ಇಲ್ಲಿ ಮುಚ್ಚುತ್ತದ, ನಾನು ಸತ್ತು ಹೋಗ್ತದೆ ಅಂತ ಕಲ್ಪನೆ ಇಲ್ಲ.
ಅದರಲ್ಲೇ ತಲ್ಲೀನಾಗ್ಬಿಡ್ತಾನೆ ನೋಡ್ರಿ. ಅಂಥ ಬ್ರಹ್ಮಾಂಡದಲ್ಲಿ ಇರುವಂಥ ಆತ್ಮಜ್ಞಾನಿಗೆ ನಾನು ಪ್ರಾಣ ಹೋಗ್ತದ ಶರೀರ ಹೋಗ್ತದ ಎಂಬ ಕಲ್ಪನೆ ಇರಂಗಿಲ್ಲ ಅವ್ರಿಗೆ. ಆ ಉಳಿಕೆ ಇಲ್ಲ ಅಂದಮೇಲೆ ಆತ್ಮಜ್ಞಾನಿಗೆ ಹೆಂಗಿರ್ತದ? ಅಂದ್ರೆ ಇರಂಗಿಲ್ಲ, ಇರಬಾರ್ದಂತ ಅರ್ಥ. ಅದು ಶಾಸ್ತ್ರಗಳ ವಿಡಂಬನೆ, ವೇದಗಳ ತಾತ್ಪರ್ಯ ಹೇಳೋದು. ಎಷ್ಟು ಮಂದಿ ಯಾರೋ, ಎಷ್ಟು ಮಂದಿ ಇರ್ತಾರೋ, ಎಷ್ಟು ಮಂದಿ ಇಲ್ಲೋ ಅಂತ ಅದು ಅವ್ರವ್ರಿಗೆ ಬಿಟ್ಟಂತ ವಿಚಾರ. ನಾವು ನಿಮಗೆ ಹೇಳಂಗಿಲ್ಲ, ನೀವು ನಮಗೆ ಹೇಳಂಗಿಲ್ಲ. ಮೂಕ ಸಕ್ಕರೆಯ ಮದ್ದಂತೆ. ಸಕ್ಕರೆ ತಿಂದು ರುಚಿ, ಮೂಕ ತಿಂದಾನ ರುಚಿ ಹೆಂಗದಂದ್ರೆ ನೀನು ತಿನ್ನಂತಾನ ಬಾಬಾ ಅಂತಾನ ಅವನು. ಅದು ಹೇಳ್ಬೇಕಂದ್ರೆ ಏನು, ನೀನು ತಿಂದ ನೋಡ್ಬೇಕಂತ, ಅವಾಗ ಗೊತ್ತಾಗ್ತದ. ಅದರಂತೆ ನಿನ್ನ ಬುದ್ಧಿಯು ಯೋಗ ಸಿದ್ಧ ಪುರುಷನ ಚರಿತ್ರವನ್ನ ನಿನ್ನ ಬುದ್ಧಿಯಲ್ಲಿ ನಿಜ ಸ್ವರೂಪದಲ್ಲಿ ನಿಲ್ಲಲಿ ಎಂದು ಇಲ್ಲಿಯವರೆಗೂ ಹೇಳಿದಿವಿ. ಸುಮ್ಮನೆ ಹೇಳಿಲ್ಲ, ನಿನ್ನ ನಿಜವಾದ ಸ್ವರೂಪದಲ್ಲಿ ಇದು ದೃಢವಾಗಿ ನಿಲ್ಲಲಿ, ಅಳಿಲಿ ಅಂತ ಹೇಳಲ್ಲ, ನಿಲ್ಲಲಿ ಅಂತ ಹೇಳಿವಿ. ಅದರಿಂದ ನೀನು ಇನ್ನ ಮೇಲೆ ಯಾವ ಸಂಕಲ್ಪ ವಿಕಲ್ಪಗಳನ್ನು ಬಿಡು. ಆ ತಪಸ್ಸು, ಈ ಸಿದ್ಧಿ, ಆ ಕರ್ಮ, ಅದು ಇದು, ಆ ಲೋಕ ಈ ಲೋಕ ಅನ್ನುವುದು ಎಲ್ಲವನ್ನು ಬಿಟ್ಟು ಅಖಂಡ ಸ್ವರೂಪದಲ್ಲಿ ಪ್ರೇಮವಿದ್ದಂತೆ, ಪ್ರೇಮ ಎಲ್ಲಿಂದು ಅಖಂಡ ಸ್ವರೂಪದಲ್ಲಿ, ಖಂಡಿತವಾದ ಸ್ವರೂಪದಲ್ಲಿ ಇಡಬೇಡ. ಅಖಂಡ ಸ್ವರೂಪ, ದೇಹ ಅಖಂಡ ಅಲ್ಲ, ಇದು ಖಂಡಿತ ಅದ. ಅದು ಇದರ ಮೇಲೆ ನೀನು ಮೋಹವನ್ನು ಬಿಡು. ಕಾರಣ ಇಟ್ಟದ್ದಾದರೆ ಮೋಹ ಏವ ಮಹಾಮೃತು. ಇದು ಒಂದೇ ಮೋಹಕ್ಕಾಗಿ ಇಷ್ಟೆಲ್ಲ ಮಾಡಿದ ಸಾಧನೆಗಳು ವ್ಯರ್ಥವಾಗಿ ಮತ್ತೆ ನೀನು ಭವಸಾಗರದಲ್ಲಿ ಬಿದ್ದು ಹುಳ್ಳಾಡಬೇಕಾಗಿದೆ. ಅದಕ್ಕೆ ಇದು ಒಂದನ್ನು ಬಿಡು. ಮತ್ತು ಈ ಸಮಯದಲ್ಲಿ ಗುರುಗಳಾದಂಥ ಸದ್ಗುರುಗಳು ಶಿಷ್ಯನಿಗೆ ಉಕ್ತ ಪ್ರಕಾರ ಉಪದೇಶವನ್ನು ಮಾಡಿದರು. ವಶಿಷ್ಠ ಮಹರ್ಷಿಗಳು ತನ್ನ ನಿಜಸ್ಥಿತಿ ತಾನ್ಯಾರೆಂದು, ಮುನ್ನಿನ ಪರಿಭವ ಎಂತಾಯಿತೆಂದು, ಇನ್ನಿದು ಪರಿಭವ ಉಪಾಯ ಇದೆಯೆಂದು, ನೆನ್ನೆಯನೇ ಎನ ಈಗಳಪೇಳೆಂದು ಅಂತ ಆ ವರಶಿಷ್ಯನಾದ ರಾಮಚಂದ್ರ ವಶಿಷ್ಠ ಮಹರ್ಷಿಗಳಿಗೆ ಶರಣಾಗತನಾಗಿದ್ದ. ಆ ಶರಣಾಗತನಾದ ಕಾರಣದಿಂದ ವಶಿಷ್ಠ ಮಹರ್ಷಿಗಳು ಇಷ್ಟು ಪ್ರೇಮದಿಂದ ವಿನಯದಿಂದ, ಕೇಳಲಿ ಶಿಷ್ಯನೇ, ಕೇಳಪ್ಪ, ಯಾವತ್ತೂ ಕೂಡ ವಿಚಾರ ಮಾಡ್ರಿ. ಒಂದು ಗುಡ್ಡದ ಮೇಲಿನ ಮಳೆ ಧಾರಾಕಾರವಾಗಿ ಸುರಿತದಂದ್ರೆ ಆ ಮಳೆ ನೀರು ಒಂದು ಕಡೆ ಹಿಡಿಬೇಕು, ಒಂದು ಕಡೆ ಅಂತಂದ್ರೆ ಒಂದು ಕೆರೆಯನ್ನು ಕಟ್ಟಬೇಕು. ನಾವು ಕೆರೆ ಕಟ್ಟಿದ್ರೆ ಆ ನೀರು ನಿಲ್ತದ. ಸರಿ, ಕೆರೆನ ಕಟ್ಟೀವಿ, ಗುಡ್ಡನ ಅದ, ಮಳೆ ಬರಕತ್ತದ, ಕೆರೆಗೆ ಒಂದನಿ ನೀರು ಬರವಲು, ಇದೆ ಹಂಗದ ಮಜೆ. ಕೆರೆಗೆ ಬಂದು ನಿಲ್ಬೇಕಲ್ಲ, ಅದೇ ಉಪಾಯ. ಈ ಕೆರೆನ ಅದ, ಪರ್ವತ ಮಳೆನ ಬರಕತ್ತದ, ಒಂದನಿ ನೀರು ಬರವಲು. ಏನು ಕಾರಣ ಅಂದ್ರೆ ಪರ್ವತದಕ್ಕಿಂತ ಕೆರೆಯೇ ಮೇಲೆ ಅದ, ಪರ್ವತ ಕೆಳಗಾಗ. ಕೆರೆ ಪರ್ವತಕ್ಕಿಂತ ಎತ್ತರ ಕೆರೆ ಅದ, ಪರ್ವತ ನೀರು ಹೆಂಗ್ ಗೊತ್ತವಲ್ಲಿ? ಆ ನೀರು ಬರಬೇಕಾದ್ರೆ ಕೆರೆ ಹೆಂಗ ಕೆಳಗಾದಾಗ ಮ್ಯಾಲ ನೀರು ಬಂದು ನಿಲ್ತಾವ. ಅದರಂತೆ ಗುರುವಿನ ಜ್ಞಾನ ಅಮೃತ ಅನ್ನುವಂಥ ಅಮೃತ ನಮ್ಮ ಶಿಷ್ಯರಲ್ಲಿ ಬಂದು ಸೇರ್ಬೇಕಾಗಿದ್ರೆ ನಾವು ಕಿಂಕರರಾದಾಗ ಮಾತ್ರ ಅದು ಸಣ್ಣವರಾಗಬೇಕಂತ. ಕೆರೆ ಸಣ್ಣದಾಗಬೇಕು, ಪರ್ವತ ದೊಡ್ಡದಾಗಬೇಕು. ಇದು ಅನುಭವ ಮಾತು, ಏನು ಹೇಳಬೇಕಾಗಿಲ್ಲ. ಅದರಂತೆ ಶ್ರೀರಾಮಚಂದ್ರ ರಾಜನಾದರೂ ಕೂಡ ಅವನೇನು ಮಾಡಿದ, ಅವನ ಕೆರೆ ಆದ,
ವಶಿಷ್ಠರು ಪರ್ವತ ಅವರು ತಮ್ಮ ಅನುಭಾವದಿಂದ ಸುರಿಯುವಂಥ ಅಮೃತದ ಆನಂದ ಎಲ್ಲವೂ ಬಂದು ಆ ರಾಮನಲ್ಲಿ ಹೇಗೆ ಸೇರಿತು, ಅದರಂತೆ ಶ್ರೀರಾಮಚಂದ್ರ ಈ ಪ್ರಕಾರವಾಗಿ ಉಪದೇಶವನ್ನು ಮಾಡಿದ ಶ್ರೀರಾಮಚಂದ್ರನಿಗೆ ಅನ್ನುವಂಥದ್ದು. ಮತ್ತು ಈ ಪರಿಯೋಳ್ ತುಳುಪಿದ ಗುರುವರನ ಶ್ರೀಪಾದಕ್ಕೆ ನಮಿಸಿ ಪರತನ ಭಿನ್ನೈಸಿದ ನೊಸಗೆಯೊಳಾಸುತನು ತನ್ನ ನಿಜ ಸ್ಥಿತಿಯೋಳು ಸಂಗತವನು ಗುರುವರ ನೀನೆಂತನೆ ಒಲವಿಂದೆ ಪರಮಾರ್ಥವ ನರುಪಿದ ಕಥದಿಂದ ಭವಸಾಗರವಂ ದಾಂಟಿದ ನಿಂತು ಶಿವ ಸಂಪದ ಸಮನಿಸಿತು ಎನಗಿಂತು ಅದು ವಾಗ್ಮನಸಾತೀತವೆಯಾಗಿ ಅದು ನಿನ್ನಿ ಶ್ರೀ ಪಾದುಕೆಯಾಗಿ ಬೇರುಪಚಾರಂ ನಿನಗೊಂದಿಲ್ಲ ಬೇರೆ ಏನೇನು ಉಸಿರಲು ಇಂಬಿಲ್ಲವಿಲ್ಲ ಅಂತ ಇಲ್ಲಿ ಉಪಕ್ರಮವನ್ನು ಮಾಡ್ತಾರೆ. ಈ ರೀತಿಯಾಗಿ ಶಿಷ್ಯನು ಈ ರೀತಿಯಲ್ಲಿ ತಿಳಿಸಿದ ಗುರುವರನ ಯಾರು ಹೇಳಿದರು ಇಲ್ಲಿ ಈ ಪ್ರಕಾರವಾಗಿ ಗುರುವರ ಬ್ರಹ್ಮ ಉಪದೇಶವನ್ನು ಮಾಡಲು ಗುರುವರರೇ ಬ್ರಹ್ಮ ಉಪದೇಶ ಮಾಡ್ತಾರ, ಬೇರೆ ಗುರುಗಳು ಮಾಡಂಗಿಲ್ಲ ಅಂತ ಅರ್ಥ ಅಲ್ಲ. ಗುರು ಉಪದೇಶ ಅಂತ ಅನ್ಬೋದಾಗಿತ್ತಲ್ಲ, ಗುರುವರನಂತ ಯಾಕಂದ್ರು ವರ ಅನ್ನೋ ಶಬ್ದಕ್ಕೆ ಏನು ಬೆಲೆನೇ ಇಲ್ಲ, ಅದಕ್ಕೆ ಅರ್ಥನೇ ಇಲ್ಲನು. ಶ್ರೇಷ್ಠ ಗುರುಗಳಲ್ಲಿ ಶ್ರೇಷ್ಠ, ಯಾಕಂದ್ರೆ ಇದು ಶ್ರೇಷ್ಠ ಅನ್ನುವ ಶಬ್ದ ಅವ್ರು ಒಂದೇ ಅಲ್ಲ, ಶಿಷ್ಯರಲ್ಲಿ ಶ್ರೇಷ್ಠತೆ ಅದ, ಗುರುಗಳಲ್ಲಿ ಶ್ರೇಷ್ಠ ಗುರುಗಳಾರ, ದೇವತೆಗಳಲ್ಲೂ ಶ್ರೇಷ್ಠ ದೇವತೆಗಳಾರ, ಪಾತಾಳ ಲೋಕದವರು ಕೂಡ ಅಲ್ಲಿ ಶ್ರೇಷ್ಠಾರ, ಈ ಭೂಲೋಕದಲ್ಲಿ ಶ್ರೇಷ್ಠ ಅಂತಿಲ್ಲ. ಅಂದಾಗ ಪ್ರಾಣಿ ಪಕ್ಷಿಗಳಲ್ಲಿ ಕೂಡ ಶ್ರೇಷ್ಠ ಅಂತ ಅದ, ಸಿಂಹ ಅಂತ ಅದ. ಎಲ್ಲ ಪ್ರಾಣಿಗಳಿಗೆ ಶ್ರೇಷ್ಠ ಅಂತ ಕರಿತೇವೋ ಕನಿಷ್ಠ ಅಂತೀವೋ? ಮತ್ತೆ ಈ ಪ್ರಾಣಿಗಳಲ್ಲಿ ಕನಿಷ್ಠ ಶ್ರೇಷ್ಠ ಆಹಾರ ಅಂತಂದ್ಮೇಲೆ ಹಾವು ಚೇಳಿನಲ್ಲಿ ಕನಿಷ್ಠ ಶ್ರೇಷ್ಠ ಹಾವು ಅಂತ ಹೇಳಿದ್ರೆ ಬ್ರಹ್ಮಜ್ಞಾನಿಗಳಲ್ಲಿ ಕನಿಷ್ಠ ಶ್ರೇಷ್ಠ ಅಂತ ಇಲ್ಲ ಅಂದ್ರೆ ಹೆಂಗೋಗ್ತರಿ? ಇಲ್ಲ ಅಂತ ಹೆಂಗಂತೀರಿ? ಎಲ್ಲವೂ ಒಂದೇ ಅಂತ ಅರ್ಥ ಅಲ್ಲ. ಹಾಗಾಗಿ ಆಗ ಶಿಷ್ಯನು ಗುರುವರನ ಶ್ರೀಪಾದಕ್ಕೆ ನಮಿಸಿ ಏನು ಮಾಡಿದನ್ರಿ ಅಂದ್ರೆ ಶಿಷ್ಯ ತನ್ನ ಅಖಂಡ ಆನಂದ ಬ್ರಹ್ಮವಿನ್ನವಾದ ಪ್ರತ್ಯಗಾತ್ಮ ಸ್ವರೂಪದಲ್ಲಿ ತತ್ಪರನಾಗಿ ಅತಿ ಪ್ರೇಮ ಭರದಿಂದ ಕೂಡಿದವನಾಗಿ ಗುರುಗಳನ್ನು ಕುರಿತು ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಸ್ತುತಿಯನ್ನು ಮಾಡಿ, ಗುರುಗಳ ಬಗ್ಗೆ ಬಂತು ಅಂದ್ರೆ ಶಿಷ್ಯನಿಗೆ ಯಾವಾಗ ಕುಣಿದಾಡನು, ಅವನ ಬಗ್ಗೆ ಯಾವಾಗ ನಾನು ಹೇಳಿಕೊಂಡೇನು, ಅವನ ಸ್ತುತಿ ಯಾವ ರೀತಿ ಮಾಡಿದ್ರೆ ಆನಂದ ಆಗ್ಬೋದು ಅಂತ ಹಿಂಗೆ ಹೋಗ್ತದೆ ಅವ್ರಿಗೆ. ಅದನ್ನ ಬಿಟ್ಟರೆ ಬೇರೆ ಏನು ಹೇಳ್ರಿ. ಹಾಗಾಗಿನೇ ಜಗತ್ತರಲ್ಲಿ ಗುರುಗಳ ಮೇಲೆ ಇಷ್ಟು ಸ್ತುತಿ ಸ್ತೋತ್ರ ಮಂಗಲ ಇವೆಲ್ಲ ಯಾಕೆ ಹುಟ್ಟಿದವಂದ್ರೆ ಆನಂದದ ಆವಿರ್ಭಾವದಲ್ಲೇ ರಚನೆ ಆದವು. ಸುಮ್ಮನೆ ಏನೋ ರಚನೆ ಆದವು ಬೇರೆ, ಮೊದಲೆಲ್ಲ ಅದು ತಮ್ಮ ಅನುಭವದಿಂದ ರಚನೆ ಆಗ್ಯಾವ. ಹಾಗಾಗಿ ಏನೆಂದರೆ ಎಲೈ ಸದ್ಗುರುನಾಥೆ ಭಿನ್ನಯಿಸಿದ, ಏನು ಭಿನ್ನಯಿಸಿದ ಅಂತ ಹೇಳಿದ್ರೆ ಆ ಸುತನು ಆ ಶಿಷ್ಯನು ಹೊಸಗೆಯಳು ಅಂದರೆ ಬಹಳ ಪ್ರೇಮ ಭಕ್ತಿ ಭಾವದಿಂದ ಪ್ರಾರ್ಥನೆ ಮಾಡಿದ. ಏನಂತ ಪ್ರಾರ್ಥನೆ ಮಾಡಿದ? ಎಲೈ ಗುರುಶ್ರೇಷ್ಠನೇ ಸದ್ಗುರುನಾಥನೇ, ನಿನ್ನ ಕೃಪೆಯಿಂದ ಆ ಪರಬ್ರಹ್ಮ ತತ್ವವನ್ನು ತಿಳಿಯೋಣವಾದ್ದರಿಂದಲೇ ನಾನು ಈ ಜನನ ಮರಣ ರೂಪ ಭವಸಾಗರವನ್ನು ದಾಟಿದೆ. ಏನು ದಾಟಿದಂತ ಶಿಷ್ಯ ಅಲ್ಲಿ ಜನನ ಮರಣ ರೂಪವೇ ಭವಸಾಗರ, ಜನನ ಮರಣ ರೂಪ ದುಃಖೇ ಸಂಸಾರ.
ಅದಕ್ಕೆ ಸಂಸಾರ ಅಂದರು, ಇದಕ್ಕೆ ಸಾಗರ ಅಂದರು. ಈ ಒಂದು ದಾಟಿದ ಎದರಿಂದ ಅಂದರೆ ನೀನು ಪರಬ್ರಹ್ಮ ತತ್ವವನ್ನು ಹೇಳಿದ ಕಾರಣದಿಂದ ನೀನು ಬ್ರಹ್ಮನಿದ್ದೆ, ಆತ್ಮನಿದ್ದೆ, ಪರಮಾತ್ಮನಿದ್ದೆಪ್ಪ ಅಂತ ನೀ ಹೇಳಿದೆ. ನಾನು ವಿಚಾರ ಮಾಡಿ ನೋಡಿದಾಗ ನೀ ಹೇಳಿದ ಸತ್ಯ ಅನ್ನುವಂಥ ದೃಢ ಆಯಿತು. ಅದಕ್ಕಾಗಿ ಅನಿತ್ಯವಾದ ದೇಹಕ್ಕೆ ಬರುವಂಥ ಜನನ ಮರಣ ನನ್ನ ಪಾಲಿಗೆ ಸುಳ್ಳಾದ ನೋಡು. ಯಾರಿಂದ? ನಿನ್ನ ಕೃಪೆಯಿಂದ. ಹಾಗಾಗಿ ಈ ಸಾಗರದಲ್ಲಿಯೇ ಸುತ್ತುತ್ತಾ ಇದ್ದೆ. ಇಲ್ಲಿವರೆಗೆ ಎಲ್ಲಿದ್ದೆ? ಈ ಭವಸಾಗರದಲ್ಲಿ ಸುತ್ತುತ್ತಾ ಇದ್ದೆ. ಪುನರಪಿ ಜನನಂ ಪುನರಪಿ ಮರಣಂ. ಹುಟ್ಟಿದೆ ಅಂದರೆ ಸಾಯೋದಕ್ಕೆ, ಯಾಕೆ ಸಾಯ್ತಿದ್ದೆ ಅಂದ್ರೆ ಮತ್ತೆ ಹುಟ್ಟೋದಕ್ಕೆ. ಇವೆರಡರ ಮಧ್ಯೆ ನಮ್ಮನ್ನು ಬರಮಾಡಿಕೊಳ್ಳೋದು, ಹೊರಗೆ ಹಾಕೋದು ಯಾವುದನ್ನ ನಿನ್ನೆ ಹೇಳಿನಿ. ಸ್ಮಶಾನವೇ ನಮ್ಮನ್ನು ಕರ್ಕೊಂಡು ಹೋಗ್ತಿತ್ತು. ಎಷ್ಟು ಜನ್ಮದಾಗ ಹುಟ್ಟಿ ಬಂದಿದ್ದಲ್ಲ, ಸ್ಮಶಾನದ ಪಾಲಾಗಿವಿಲ್ಲ ನಾವು. ಅದು ಸ್ಮಶಾನಕ್ಕೆ ಹೆಣ ಹೋದಾಗ ನಗುತ್ತದಂತ, ಏನೋ ಮರಯ್ಯ ಎಷ್ಟು ಸಲ ಅಂತ ಈ ಸ್ಮಶಾನಕ್ಕೆ ಬರ್ತಿದ್ದಿ. 1 ಸಲ ಅಲ್ಲ, 2 ಸಲ ಅಲ್ಲ, 1000 ಸಲ ಅಲ್ಲ, ಎಷ್ಟು ಸಲ ನೀನು ಇದೇ ಸ್ಮಶಾನಕ್ಕೆ ಬರ್ತಿದ್ದಿ. ಈ ಜಾಗ ಬಿಟ್ರೆ ಬ್ಯಾರೆ ಎಲ್ಲಿ ಇಲ್ಲೇ ನಿನಗೆ? ಬ್ಯಾರೆ ಏನಿಲ್ಲನು? ಇದಕ್ಕಾಗಿ ಹುಟ್ಟಿದ್ದೆ ನೀನು. ಅದು ನಗುತ್ತದ ಅಂತ ನಿನ್ನೆ ಹೇಳಿವಿ ನಾವು. ಅದು ಇರಲಿ. ಈ ರೀತಿ ಅರ್ಥಾತ್ ಅತ್ಯಂತ ದುಃಖ ನಿವರಾಯಿತು ಗುರುವರಿಯ ಭವಸಾಗರವಂ ದಾಟಿದ ನಿಂತು ಶಿವಸಂಪದ ಸಮಸ್ಥಿತಿ ಏನಾಗಿಂತು. ಇವತ್ತೇನಾಯ್ತು? ಶಿವ ಅಂದ್ರೆ ಯಾರು? ಪರಮಾತ್ಮ. ಪರಮಾತ್ಮ ಅಂದ್ರೆ ಬ್ರಹ್ಮ. ಅದರಿಂದ ಈ ಭವಸಾಗರವನ್ನು ದಾಟಿದೆ ಅಂದ್ರೆ ನಾನು ಬ್ರಹ್ಮವಿದ್ಯೆಯಿಂದ ಭವವನ್ನು ಗೆಲ್ಲಕ್ಕೆ ಬರ್ತದ. ಬ್ರಹ್ಮವಿದ್ಯೆ ಭವವನ್ನು ಗೆಲ್ಲಿಸ್ತದ. ಅನ್ಯವಿದ್ಯೆ ಭೌಕ ತರ್ತದ. ನಾವು ಭೌಕ ತರುವಂತ ಬರುವಂತ ವಿದ್ಯೆಗಳನ್ನೇ ಕಲಿತು ನಾವು ಭಾಳ ದೊಡ್ಡವರು ಅಂತ ಕಂಡೀವಿ. ಅದೇ ತಿಳ್ಕೊಂಡು ಜನ ಭಾಳ ಅದ. ಇದನ್ನು ತಿಳ್ಕೊಂಡ್ರೆ ಎಷ್ಟು ಮಂದಿ ಯಾರ? ಎಲ್ಲೋ ಒಂದು ಮುತ್ತು, ರತ್ನ, ವಜ್ರ ಒಡೆಯೋರಿದ್ದಂಗ. ಅದಕ್ಕಾಗಿ ಆ ಸ್ವರೂಪ ಏನಾಯಿತು? ಪರಮಾನಂದ ಪ್ರಾಪ್ತಿಯಾದ ಮೇಲೆ ಅದು ಅಪ್ರಾಪ್ಯವಾದದ್ದಲ್ಲ. ಕೊನೆಗೆ ನನಗೆ ಗೊತ್ತಾಯ್ತು, ನನ್ನಲ್ಲೇ ಇದ್ದದ್ದು ನಾನು ಮರೆತಿದ್ದೆ. ಎಲ್ಲಿತ್ತು? ನಿನ್ನಲ್ಲೇ ಇತ್ತು, ನೀನು ಮರ್ತಿದ್ದೆ ಅಂತ. ಏನದ? ನಾ ಮರ್ತದ್ದನ್ನು ನೀನು ತಿಳಿಸ್ಕೊಟ್ಟಷ್ಟೆ. ಅದಕ್ಕೆ ನಿನ್ನ ಉಪಕಾರವನ್ನು ನಾ ಮರೆಯೋದಿಲ್ಲ. ಅದಕ್ಕೆ ನಿನ್ನ ಜ್ಞಾನ ಪಾದುಕೆಯಾಗಿರುತ್ತದೆ. ನಿನ್ನ ಜ್ಞಾನವೇ ಪಾದುಕೆ, ಪಾದಗಳು. ಆ ಪಾದಗಳನ್ನು ಎಲ್ಲಿ ಇಡ್ತೀರಿ? ಕಾಲಾಗ ಹಾಕವಲ್ಲ ಇವು, ತಲೆ ಮೇಲೆ ಇಟ್ಕವು ಪಾದ. ಜ್ಞಾನ ಪಾದುಕೆಗಳನ್ನು ತಲೆ ಮೇಲೆ ಇಡ್ತಾರೋ ಕಾಲಲ್ಲಿ ಹಾಕ್ತಾರೋ? ತಲೆ ಮೇಲೆ ಇಡವಂತ. ಅದಕ್ಕೆ ನಿನ್ನ ಸ್ವರೂಪವನ್ನೇ ಗುರುಗಳ ಪಾದುಕೆಯನ್ನಾಗಿ ಮಾಡೋಣವೇ, ಕಾಣಿಕೆಯನ್ನು ಕೊಡೋಣವು. ಅಂತ ಜ್ಞಾನದ ಪಾದುಕೆಗಳನ್ನು ನಾವು ಹೊರುವುದೇ ನಾನು ನಿನಗೆ ನಿಜವಾದ ಕಾಣಿಕೆಯನ್ನು ಕೊಡುವುದು. ಮುಗಿತು ನೋಡ್ರಿ. ಶಿಷ್ಯ ಗುರು ಏನು ಕೊಡೋದದ? ಶರಣೆಂಬುದಲ್ಲ ಪರತೆ ಇರುಂಟು. ಮೈತ್ರಾದೇವಿ ಹೇಳೇಬಿಟ್ಲಕ್ಕೆ. ಅದನ್ನ ಬಿಟ್ರೆ ಏನಾದ ಮರಯ್ಯ? ನೀ ಕೊಟ್ಟದಕ್ಕೆ ನಾ ಕೊಡೋದಕ್ಕೆ, ನಾ ಕೊಡೋದು ಅನಿತ್ಯ ಆಯ್ತು, ನೀ ಕೊಡೋದು ನಿತ್ಯ ಆಯ್ತು. ಮತ್ತೆ ನಿಂದೇ ದೊಡ್ಡದಾದವಿನ ನಾನು ಕೊಟ್ಟೆ ನಿನಗಂತೀವಲ್ಲ, ಏನು ದೊಡ್ಡದು ಕೊಟ್ಟನೆ ಅಂತ. ಹಾಗಾಗಿ ಆದ್ದರಿಂದ ಬೇರೆ ಉಪಚಾರಗಳು ಯಾವೂ ಇಲ್ಲ. ನಿನಗೆ ಬೇರೆ ಯಾವುದೇ ಉಪಚಾರ ಮಾಡಿ ತೃಪ್ತಿ ಮಾಡಬೇಕಂದ್ರೆ ಯಾವುದು ಇಲ್ಲ. ಯಾಕಂದರೆ ಇದು ಬೇರೆ ಇನ್ನೇನು ಉಸಿರಲಿಲ್ಲ, ನೀನು ಹೇಳಕ್ಕೆ ಜಾಗನೇ ಇಲ್ಲ. ಯಾಕಂದರೆ ವಾಕ್ ಮನುಷ್ಯಗಳ ಅತೀತವಾದದ್ದು. ಮಾತಿನಿಂದ ಹೇಳಂಗನಿಲ್ಲ, ಮನಸ್ಸಿನಿಂದ ಹೀಗನ್ನಂಗಿಲ್ಲ. ಎರಡನ್ನ ಮೀರಿದ್ದೇನದ ಅದು ಅಂದಾಗ
ಅಲ್ಲಿ ಏನೊಂದು ನುಡಿಯಲಕ್ಕೂ ಬರುವುದಿಲ್ಲ. ನಾನು ನೀನಂತನಕ್ಕೂ ಇಲ್ಲ ಅಲ್ಲಿ. ಇಲ್ಲಿಯವರೆಗೂ ಭೇದ ಇತ್ತು, ನಾನು ನೀನು ನೀನು ನಾನು ಅಂತಿದ್ವಿ. ಅಲ್ಲಿ ನಾನು ನೀನೆಂಬ ಭೇದ ಒಂದಿಲ್ಲ. ಅಂಗದಲ್ಲಿ ಭೇದ ಬಿಡಬಾರ್ರಿ, ಮತ್ತು ಲಿಂಗದಲ್ಲಿ ಭೇದ ಇಲ್ಲ ನೋಡ್ರಿ. ಹಂಗಂದ್ರೆ ಶರೀರದಲ್ಲಿ ಭೇದ ಆವಿಲ್ಲ. ಇಷ್ಟು ಶಾಸ್ತ್ರ ಕೇಳಿದ್ರು ಕೂಡ ಒಂದೇ ಆಗಿ ಅವನ ಶರೀರ. ಇಷ್ಟ್ಯಾಕ ಇನ್ನ ಕೋಟಿ ಜನ್ಮ ಎತ್ತಿ ನೀನು ಕೇಳಿದ್ರು ಕೂಡ ಶರೀರ ಭಿನ್ನನೇ ಇರೋದು. ಅಂಗ ಭಿನ್ನ, ಲಿಂಗ ಏಕ. ಲಿಂಗ ನಿತ್ಯ, ಅಂಗ ಅನಿತ್ಯ. ಹಿಂಗ ತಿಳ್ಕೊಂಡು ಅನಿತ್ಯವಾದ ಶರೀರ ನಾನಲ್ಲ, ನಿತ್ಯವಾದ ಲಿಂಗವೇ ನಾನಂತ ತಿಳ್ಕೊಂಡ್ರೆ ಅದು ನಿಜವಾದ ಲಿಂಗಧಾರಣೆ. ಲಿಂಗಧಾರಣೆ ಎದಕ್ಕೆ ಲಿಂಗಧಾರಣೆ ಮಾಡೋದು? ಆ ತಿಳ್ಕೊಳ್ಳೋದೇ ಲಿಂಗಧಾರಣೆ. ತಿಳ್ಕೊಳ್ಳೋದು ಬಳಿಕ ಮುಂದೆ ಇಲ್ಲಿಗೆ 11 ನುಡಿ ಆಯಿತು. ನಾಳೆ ದಿನ ಇದು ಸ್ವಲ್ಪ ಇದೆ, ಇಲ್ಲ ಮುಗಿಸಿಬಿಡೋಣ ಇವತ್ತ. ನಾಳೆ ನಾವು ಇರಂಗಿಲ್ಲ. ಇಲ್ಲಿ ಶ್ರೀ ಗುರು ಪೀಳದ ಮಹಾವಿದ್ಯೆಗಳು, ರಾಗಿಪ ಶಿಷ್ಯನ ಬೋಧಾಬ್ದಿಗಳು, ಕೈವಿಲ್ಲೋಪಾಯ ಕೈವಿಕ್ಕು ಸೇವಿತ ಸುಜನರ್ಗೆ ಮರತೆ ಬರ್ಕು ಅಮರತೆ ಬರ್ಕು ಗತಿ 11ನೆಯದು ಇದಕತಿ ಹಿತವಿನಿಪ ನಿರೂಪಣಗಳ ಏಕಾದಶವಂ ಅತಿಶಯಮಾಗರೆ ತಿಳಿಯಲ್ ಪ್ರತಿಪಾದಿತವಿಲ್ಲಿ ಯೋಗಿವರನ ಚರಿತ್ರಂ. ಇಲ್ಲಿ ಸದ್ಗುರುಗಳು ಉಪದೇಶ ಮಾಡಿದಂಥ ಬ್ರಹ್ಮವಿದ್ಯೆಯಲ್ಲಿ ನಾವೇನು ಮಾಡ್ಬೇಕಂದ್ರೆ ನಮಗೆ 2 ಸೂಚನೆ ಕೊಟ್ಟಾರ. ಶ್ರದ್ಧಾ ಭಕ್ತಿಯಿಂದ ಒಡೆದಗೂಡಿ ಅದನ್ನು ಸ್ವೀಕಾರ ಮಾಡಲು. ಇಲ್ಲಿ ಶ್ರದ್ಧೆ ಇರುವ ಸದ್ಯದ ನಂಬಿಕೆ ಮತ್ತು ಭಕ್ತಿ. ಆ ರೀತಿ ಮಾಡಿದರೆ ಆ ಶಿಷ್ಯನಲ್ಲಿ ಪ್ರಾಪ್ತವಾದ ಜ್ಞಾನ ಸಮುದ್ರದಲ್ಲಿ ಆದರೂ ಮೋಕ್ಷದ ಉಪಾಯಗಳಿರುತ್ತವೆ. ಅಲ್ಲೇನು ಹೇಳ್ತಾರೆ, ಪ್ರತಿಯೊಂದಲ್ಲಿ ಮೋಕ್ಷದ ಉಪಾಯಗಳೇ ಅವು ನೋಡ್ರಿ. ಆ ಕಾರಣ ತಾವು ಜ್ಞಾನ ಸಂಪಾದನೆಯನ್ನು ಮಾಡಿಕೊಂಡು ಅಂಥ ಶಿಷ್ಯರು ಅಂಥ ಗುರುಗಳನ್ನು ಕೂಡಿಕೊಂಡು ಅವರಾದರೂ ಮೋಕ್ಷವನ್ನು ಹೊಂದುತ್ತಾರೆ. ಅಲ್ಲಿ ರಾಮ ವಶಿಷ್ಠ ಕೂಡಿಕೊಂಡು ಹೆಂಗ ಉಪದೇಶ ಮಾಡ್ಯಾರ, ಈಗಲಾದ್ರೂ ಕೂಡ ಅಂಥ ಗುರು ಅಂಥ ಶಿಷ್ಯ ಕೂಡಿದರೆ ಈಗನೂ ಮೋಕ್ಷ ಆಗ್ತದೆ. ಬರೇ ರಾಮಗ ಮೋಕ್ಷ ಆಗ್ಯದ ವಶಿಷ್ಠ ಹೇಳಿದ್ರಂತ ಅರ್ಥಲ್ಲ. ಈ ಕಾಲದಲ್ಲಿ ಕೂಡ ಅಂಥ ಒಬ್ಬ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು, ಇಂಥ ಸಚ್ಚಿಷ್ಯರು ಇದನ್ನು ವಿಚಾರ ಮಾಡಿದಾಗ ಖಂಡಿತವಾಗಿಯೂ ರಾಮನಿಗೆ ಆದ ಆನಂದ ನಮಗೂ ಆಗ್ತದೆ. ಈ 11ನೇ ಗತಿಯಲ್ಲಿ ಬಹಳ ಯೋಗ್ಯವಾದ ವಿಚಾರವನ್ನು ಹೇಳಿ ಇಲ್ಲಿ ವಿಚಾರ ಮಾಡಿ ನೋಡಲಿಕ್ಕೆ ಯೋಗೀಶ್ವರನ ಚರಿತ್ರೆ ಹೇಳಿದರು. ಒಬ್ಬ ಜ್ಞಾನ ಯೋಗಿ ಹೇಗಿರ್ತಾನಂತ ಹೇಳಿದ್ರು. ಇಲ್ಲಿ ಇತಿಹಾಸ, ಪುರಾಣ, ಸ್ಮೃತಿ, ಶ್ರುತಿ ಅರ್ಥವನಿಂತು ಕನ್ನಡಿಸಿದ ನಿಜಗುಣ ಅತಿಶಂಭು ಲಿಂಗದೊಲವಿಂ ಕ್ಷಿತಿಯ ಮುಮುಕ್ಷಗಳದಂ ಪರೀಕ್ಷಿಪದ ಇಂತು. ಹೆಂಗ್ ಹೇಳಿರಿ, ನೀವೇ ಹೇಳಿರು. ನಿಮ್ಮ ಮಾತು ಯಾಕೆ ಹೇಳ್ಬೇಕು ನಾವು? ಇನ್ನು ಬಹಳ ಮಂದಿ ಹೇಳೋರಾರ, ಋಷಿಗಳು ಹೋಗ್ಯಾರ, ಮುನಿಗಳು ಹೋಗ್ಯಾರ, ಸಂತರು ಹೋಗ್ಯಾರ, ಶರಣರು ಹೋಗ್ಯಾರ. ಅಂದ್ರೆ ಈ ನಿಜಗುಣ ಯತಿ ಅಂದ್ರೆ ನಿಜಗುಣ ಹೆಸರಿನಿಂದ ಕೂಡಿದಂತ ಯೋಗೀಶ್ವರ ಶ್ರೀ ಶಂಭುಲಿಂಗದ ಕೃಪೆಯನ್ನು ಪಡೆದು ಪರಮಾತ್ಮನನ್ನ ಸಾಕ್ಷಾತ್ ಆತ ಒಲಿಸಿಕೊಂಡು ಅವನ ಪ್ರೇರಣೆಯಿಂದನೇ, ಯಾರು ಈಶ್ವರ ಪ್ರೇರಣೆಯಿಂದ ರಾಮಾಯಣ ಇತಿಹಾಸ ಅಂತರ್ಗತವಾದ ಯೋಗ ವಾಸಿಷ್ಠ ಅರಗಂ ಈಶನ ಪದಬಕ್ಕು ಎಂಬಲ್ಲಿ ವಾಯುಪುರಾಣದ ಮೋಕ್ಷವನ್ನು ಶ್ಲೋಕವನ್ನು ನೆಲೆಸಿದ ಶ್ರೀಮಂತರ ಯೋಗಿಗಳ ಕುಲದುರುಳಿಸಿ ಎಂಬಲ್ಲಿ ಭಗವದ್ಗೀತೆಯನ್ನು, ಅದು ವಚನಿಕ ಮಾನಸಿಕ ಗೋಚರವಲ್ಲ ಎಂಬಲ್ಲಿ ಯಥೋ ವಾಚೋ ನಿವರ್ತತೆ ಎಂಬ ಉಪನಿಷತ್ತಿಯನ್ನು ಎಲ್ಲ ಹೇಳಿವಲ್ಲಿ ಇಲ್ಲಿ ಎಲ್ಲವ ತಗೊಂಡು
ಬಲ್ಲವರು ಇದರಂತೆ ಪ್ರಮಾಣಕ್ಕೆ ಹಚ್ಚಿ ತಿಳಿದುಕೊಳ್ಳಬೇಕು. ಇದರಲ್ಲಿ ಯಾರ್ದು ಇದು ಅಂತ ಬಲ್ಲವ್ರು ತಿಳ್ಕರಿ. ಇಲ್ಲಿ ಪುರಾಣ ಅದ, ಇತಿಹಾಸ ಅದ, ಮಹಾಭಾರತ ಅದ, ಭಗವದ್ಗೀತೆ ಅದ, ವೇದದ ಸಾರಗಳಾವ. ಇವೆಲ್ಲವೂ ಕೂಡ ಯಾವುವು ಅಂದರೆ ಪರಮಾತ್ಮನನ್ನ ಪ್ರತೀಕರಿಸಿಕೊಂಡು ಅವನ ಸಾಕ್ಷಾತ್ಕಾರ ಮಾಡಿಕೊಂಡು ಶಂಭುಲಿಂಗನೇ ಗ್ರಂಥವನ್ನು ನೆಲವಿನ ಮೇಲೆ ಇಟ್ಟು ಒಂದೊಂದು ಕಾಲನ್ನು ಕೆಡದಾಗ ಅಂತರ್ಗತದಲ್ಲಿ ನಿಂತು ಪ್ರಮಾಣೀಕರಿಸಿದಂಥ ಶಿವನ ಕೃಪೆಯನ್ನು ಪಡೆದಂಥ ಗ್ರಂಥಗಳ ಆಧಾರ. ಅದಕ್ಕಾಗಿ ನಿಜಗುಣರಿಗೆ ಕನ್ನಡದಲ್ಲಿ ಅನುವಾದ ಮಾಡಿದ್ದನ್ನು ಬಿಟ್ಟರೆ ಅಭಿಮಾನ ಇಲ್ಲ ಅಂದ್ರು. ಅನುವಾದ ಮಾಡ್ಯಾರ, ನಾ ಅನುವಾದ ಮಾಡೇನಂತ ಅಭಿಮಾನ ಇಲ್ಲ ನೋಡೋರಿಗೆ. ಹೀಗೆ ಮೋಕ್ಷಾಪೇಕ್ಷಿಗಳು ಯಾವಾಗಲೂ ಈ ಗ್ರಂಥವನ್ನೇ ಶ್ರವಣ ಮಾಡ್ರಿ, ಮನನ ಮಾಡ್ರಿ, ನಿಧಿಧ್ಯಾಸನ ಮಾಡಿ ಕೈವೆಲವನ್ನು ಒಂದ್ರಿ ಅಂತ ಹೇಳಿದರು. ಕೊನೆಗೆ ಇದನ್ನು ಓದಿ ಕೇಳಿ ತಿಳಿದವರಿಗೆ ಭವಬಂಧ ಬೆಳೆದು ನಿತ್ಯ ನಿಜಾನಂದದ ಘನಪದ ಒಪ್ಪದು ತಪ್ಪದು ಚಲೆಗುರು ಶಂಭುಲಿಂಗದ ಒಲವಿಂದ ಇಳಿಯಳು ಮತ್ತೆ ಪ್ರಮಾಣ ಮಾಡಿದರು, ಅಭಯ ಕೊಟ್ಟರು. ಇಂತಹ ಗ್ರಂಥವನ್ನು ಈ ಲೋಕದಲ್ಲಿ ಯಾವಾತನು ಪರಮಾರ್ಥ ಗೀತೆ ನಾಮಕ ಗ್ರಂಥವನ್ನು ಪಠನ ಮಾಡಿ ಶ್ರವಣಾದಿಗಳನ್ನು ಮಾಡಿ ಯಥಾರ್ಥವಾಗಿ ತಮ್ಮ ಸ್ವರೂಪವನ್ನು ತಿಳಿಯುತ್ತಾನೋ ಅವನು ಗುರು ಶಂಭುಲಿಂಗ ಅಂದರೆ ಪರಮಾತ್ಮನ ಕೃಪೆಯಿಂದ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿರೂಪ ಮೋಕ್ಷವನ್ನು ಪಡೆಯುವರು. ಅರ್ಥಾತ್ ಈ ಗ್ರಂಥದ ಪ್ರಯೋಜನದ ಮಂಗಳವನ್ನು ಇಲ್ಲಿ ಮಾಡಿದರು. ಇಲ್ಲಿವರೆಗೂ ಸುಮಾರು ದಿನಗಳಿಂದ ನಡೆದು ಬಂದಂಥ ಪರಮಾರ್ಥ ಗೀತೆ ಎನ್ನುವ ಗ್ರಂಥವನ್ನು ನೀವು ಅವಲೋಕನ ಮಾಡಲಾಗಿ ಇಲ್ಲಿವರೆಗೂ ಬಹಳ ದಿನಗಳಿಂದ ಅತ್ಯಂತ ಅಗಮ್ಯವಾದ ಕಾರ್ಯ ನಮ್ಮಲ್ಲಿ ನಡೆದು ಬಂದದ. ನೀವೆಲ್ಲರೂ ಕೂಡ ಬಹಳ ದಿನಗಳಿಂದ ಸದ್ಗುರು ಬಸವಾನಂದ ಮಹಾತ್ಮರಿಂದ ಇದನ್ನು ಉಳಿಸಿಕೊಂಡು ಹೋಗುವ ಪ್ರಯತ್ನವನ್ನು ಮಾಡಿ ಜ್ಞಾನ ಸಂಪಾದನೆಗಾಗಿ ಬಹಳಷ್ಟು ಪ್ರಯತ್ನವನ್ನು ಮಾಡಿದಂಥ ವ್ಯಕ್ತಿಗಳು ಉಂಟು. ಇದಕ್ಕಾಗಿ ಜ್ಞಾನ ಸಂಪಾದನೆಗಾಗಿ ಆ ಸಂಪಾದನೆ ಆದ ಮೇಲೆ ಕೆಲವು ಕಡೆ ಮತ್ತೆ ಉಳಿತದು. ಆ ಜ್ಞಾನ ಸಂಪಾದನೆ ಗಳಿಸಿದ್ದು ಕೆಲವರಿಗೆ ಗಳಿಸಿದ್ದು ಒಂದು ಕಡೆ ಸಂತೋಷ, ಎಲ್ಲರಲ್ಲಿ ಉಳಿದದ್ದು ಸಂತೋಷ. ಎಷ್ಟು ಕಡೆ ಉಳಿದಂದ್ರೆ ಅದು ಒಂದು ಕಡೆ ಎರಡು ಕಡೆ ಅಂತಲ್ಲ, ಸುಮಾರು ತಾಲೂಕುಗಳಲ್ಲಿ ಜಿಲ್ಲಾಗಳಲ್ಲಿ. ಹೆಚ್ಚಿಗೆ ಹೇಳಬೇಕಾದ್ರೆ ನಮ್ಮ ಶ್ರೀಮತಿ ಸರಳಾ ತಾಯಿಯವರು ಸುರೇಶ್ ಅವರು ಅವರ ಗಳಿಸಿ ಉಳಿಸಿದ್ದು ಇವತ್ತು ಸುರಪುರದ ಗುಲ್ಬರ್ಗದ ಇನ್ನೂ ಬಹಳ ಕಡೆ ಇದನ್ನು ಬೆಳೆಸ್ತಾರಂದ್ರೆ ಇದಕ್ಕಿಂತ ಆನಂದ ಯಾವುದಿಲ್ಲ. ಅದು ಬೆಳಿಬೇಕು. ನಾವು ಗಳಿಸಿದೀವಿ ಉಳಿಸಿದ್ವಿ ಅಂದರೆ ಅದು ಧಾನ್ಯವನ್ನು ಮೂಲೆಗಿಟ್ಟಂಗೆ ಆಗ್ತದೆ. ಅದು ಮತ್ತೆ ಬೆಳಿಬೇಕಲ್ಲ ಪುನಃ. ಆ ಕಾರ್ಯವನ್ನು ಮಾಡ್ತಕ್ಕಂಥವ್ರು ಎಷ್ಟೋ ಮಂದಿ ಅದು ಇನ್ನೂ ಮೂಲ ಸ್ವಲ್ಪ ಬಹಳ ಬೇಗನೆ ಎಲ್ಲರಿಗೂ ತಲುಪಲಿ ಅಂತಕ್ಕಂಥ ಭಾವದಿಂದ ಈಗಾಗಲೇ ಪರಮಾನುಭವದೇ ಅನುಭವ ಸಾರ ಮತ್ತು ಈ ಪರಮಾರ್ಥ ಗೀತೆ, ಆದ ನಂತರ ಜ್ಞಾನ ಶತಕ ಮತ್ತು ಈಗ ಹೊಸದಾಗಿ ಪ್ರಾರಂಭ ಆದಂಥ ವಿವೇಕ ಚೂಡಾಮಣಿ ಎನ್ನುವಂಥ ಗ್ರಂಥದ ಉಪದೇಶ ಏನದ ಅದನ್ನು ಉಳಿಸಿ ಇವತ್ತಿನ ದಿನದಲ್ಲಿ ಮೂಲೆ ಮೂಲೆಗೆ ಸದ್ಗುರು ಬಸವಾನಂದರ ನಿಜಗುಣರ ಈ ಸಂಪಾದನೆ ಎಲ್ಲರಿಗೆ ಹಂಚಿ ಹೋಗ್ತಕ್ಕಂಥ ಕಾರ್ಯವನ್ನು ಮಾಡಲಿಕ್ಕೆ ಯಾವ ಮೊಬೈಲಲ್ಲಿ ಯೂಟ್ಯೂಬಲ್ಲಿ ಹಾಕಿ ಅದು ಎಲ್ಲ ಕಡೆ ಪ್ರಸಾರ ಆಗಲಿ, ಹಂಚಿ ಹೋಗಲಿ ಅಂತಕ್ಕಂಥ ಭಾವದಿಂದ ಇಲ್ಲಿವರೆಗೂ ಅವತ್ತಿನಿಂದ ಇವತ್ತಿನವರೆಗೂ ಅದಕ್ಕಾಗಿ ಬಹಳ ಸಹಕಾರವನ್ನು ಮಾಡ್ತಾ ಬಂದಂಥ ಎಲ್ಲ ಅವರು ಒಬ್ಬರು ಇಬ್ಬರು ಅಂತಲ್ಲ, ಎಲ್ಲ ಕಾಣದ ಕೈಗಳಿಗೂ ಮತ್ತು ಇದಕ್ಕೆ ಚಾಚು ತಪ್ಪದೆ
ಈ ಒಂದು ಯೂಟ್ಯೂಬ್ನಲ್ಲಿ ಪ್ರತಿನಿತ್ಯ ಕೂಡ ಪ್ರಸಾರ ಮಾಡುವಂಥ ಮತ್ತು ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳುವಂಥ ಪೂಜ್ಯರಾದ ಮಂಜುನಾಥ್ ಬಂಗಾರಿ ಅವರಿಗೂ, ಇದಕ್ಕೆ ಪ್ರೇರಣೆಯನ್ನು ಮಾಡಿದಂಥ ಮೊಟ್ಟ ಮೊದಲು ಸದ್ಗುರು ಬಸವಾನಂದರ ಶಿಷ್ಯರವರಲ್ಲಿ ಒಬ್ಬರಾದ ಶ್ರೀಮತಿ ಶೈಲಾಶ್ರೀ ಹುಬ್ಬಳ್ಳಿ ಅವರಿಗೂ ಮತ್ತು ತಮ್ಮೆಲ್ಲರೂ ಕೂಡ ಅನೇಕ ನಮ್ಮ ವೇದಾಂತ ಬೆಳಗದಿಂದ ಧನ್ಯವಾದಗಳನ್ನು ಹೇಳ್ತಾ, ಈ ಗ್ರಂಥದಲ್ಲಿ ಏನಾದರೂ ಕೂಡ ಹೇಳುವಾಗ, ಶಬ್ದಗಳನ್ನು ಉಚ್ಚಾರ ಮಾಡುವಾಗ ಶಬ್ದ ದೋಷನೇ ಆಗಲಿ, ತಾತ್ಪರ್ಯ ದೋಷವೂ ಕೂಡ ಕಂಡು ಬಂದಲ್ಲಿ ಅದನ್ನು ಕೇಳಿದಂಥ ಏನು ಬಲ್ಲವರು ಸರಿಯಾಗಿ ಅರ್ಥವನ್ನು ಮಾಡಿಕೊಂಡು ಅನ್ಯತಾ ಭಾವಿಸದೆ ತಾವೆಲ್ಲರೂ ಕೂಡ ಈ ಒಂದು ಉಪದೇಶದ ಒಂದು ವಾಕ್ಯವನ್ನು ತಾವು ಅನುಭವಿಸಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಎಲ್ಲವರಿಗೂ ಹೇಳಿದ ಗಳಿಸಿದವರಿಗೂ, ಉಳಿಸಿದವರಿಗೂ ಮತ್ತು ಬೆಳೆಸಿದವರಿಗೂ ತಮ್ಮೆಲ್ಲರೂ ಕೂಡ ಸದ್ಗುರು ಸಿದ್ಧಾರೂಢ ಬಸವಾನಂದ ಮಹಾಸ್ವಾಮಿಗಳು ಅಂತ ಶಕ್ತಿ ಸಾಮರ್ಥ್ಯವನ್ನು ಕೊಟ್ಟು ಕಾಪಾಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಮಂಗಲ ಆದ ನಂತರ ಇವತ್ತಿನ ಗುರುಪಾದಕ್ಕೆ ವಾಕ್ಪುಷ್ಪಗಳನ್ನು ಸಮರ್ಪಿಸೋಣ.